ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೂ ಈ ಅವಲೋಕನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಈ ಅವಲೋಕನ ಕಾರ್ಯಕ್ರಮದಲ್ಲಿ ಸ್ವರ್ಗ ಮತ್ತು ನರಕದ ಕುರಿತಾಗಿ ಅವಲೋಕನ ಮಾಡುವುದಕ್ಕೆ ನಮ್ಮ ಮಧ್ಯದಲ್ಲಿ ಸಭಾಪಾಲಕರಾದಂಥ ಬೆತೆಲ್ ಸಭೆಯ ಹಾಗೂ ಆಸರೆ ಟಿವಿಯ ಸಂಸ್ಥಾಪಕರಾದಂಥ ಸುನಿಲ್ ಜಾನ್ ಡಿಸೋಜ್ ಅವರು ಈ ಅವಲೋಕನದ ವಿಷಯಗಳನ್ನು ಚರ್ಚಿಸುವುದಕ್ಕಾಗಿ ನಮ್ಮೊಂದಿಗಿದ್ದಾರೆ. ವಂದನೆಗಳು. ನಾವು ಕಳೆದ ಸಂಚಿಕೆಯಲ್ಲಿ ಇದು 2ನೇ ಸಂಚಿಕೆ. ಈಗಾಗಲೇ ನೀವು ಒಂದು ಸಂಚಿಕೆಯನ್ನು ನೋಡಿರ್ತೀರಾ. ಆ ಸಂಚಿಕೆಯಲ್ಲಿ ನಾವು ಪರಲೋಕದ ಕುರಿತಾಗಿ ನಾವು ನೋಡಿದ್ದೇವೆ, ಅಥವಾ ಸ್ವರ್ಗದ ಕುರಿತಾಗಿ ನಾವು ಅವಲೋಕನವನ್ನು ಮಾಡಿದ್ದೇವೆ. ಸ್ವರ್ಗ ಅಂದರೆ ಏನು, ಅದು ಹೇಗಿರುತ್ತದೆ, ಯಾರೆಲ್ಲ ಹೋಗ್ಬೋದು. ಅದೇ ವಿಧದಲ್ಲಿ 2ನೆಯ ಭಾಗವಾಗಿರುವಂಥ ಈ ಅವಲೋಕನದ ಈ ಚರ್ಚೆಯಲ್ಲಿ ನಾವು ನೇರವಾಗಿ ಈ ದಿನ ನಾವು ನರಕದ ಕುರಿತಾಗಿ ಸತ್ಯ ವೇದ ಆಧಾರವಾಗಿ ಕೆಲವೊಂದು ಕಾರ್ಯಗಳನ್ನು ನಾವು ನೋಡಿಕೊಳ್ಳೋಣ. ನಾವು ನೇರವಾಗಿ ಪಾಸ್ಟರ್ ಬಳಿಯಲ್ಲಿ ನಾವು ನೇರವಾದ ಪ್ರಶ್ನೆಯನ್ನು ಕೇಳೋಣ. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ಬಹಳ ಸಂತೋಷವಾಯಿತು. ಅನೇಕ ಜನರಿಗೆ ಸಂಶಯಗಳಿತ್ತು ಪರಲೋಕದ ಬಗ್ಗೆ. ಅನೇಕ ಜನರಲ್ಲಿ ಆ ಪ್ರಶ್ನೆಗಳು ಕೇಳುತ್ತಾ ಇದ್ದವು. ನೀವು ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಿರೆಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಈ ದಿನ ಕೂಡ ಅನೇಕರು ನರಕದ ಕುರಿತಾಗಿ ಕೆಲವೊಂದು ತಪ್ಪಾದ ವ್ಯಾಖ್ಯಾನಗಳಿದೆ, ಅಥವಾ ನರಕದ ಕುರಿತಾಗಿ ಕೆಲವೊಂದು ಕಾರ್ಯಗಳು ಅವರಿಗೆ ಗೊತ್ತಿಲ್ಲ. ಈ ದಿನ ನೀವು ನಮ್ಮ ಆಸರೆಯ ಟಿವಿಯ ವೀಕ್ಷಿಸ್ತಾ ಇರುವಂತ ವೀಕ್ಷಕರಿಗೆ ಈ ನರಕ ಅಂದ್ರೆ ಏನು, ಅಥವಾ ಈ ನರಕದ ಕುರಿತಾಗಿ ನಿಮ್ಮ ಪ್ರಕಾರ ಅಥವಾ ಸತ್ಯವೇದ ಪ್ರಕಾರವಾಗಿ ಕೆಲವೊಂದು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ರಿ. ನರಕದ ಕುರಿತಾಗಿ ನಾವು ಚರ್ಚಿಸುವುದಕ್ಕೆ ನಾನು ತುಂಬ ಇಷ್ಟವುಳ್ಳವನಾಗಿದ್ದೇನೆ. ತಾವು ಹೇಳಿದ ಹಾಗೆ ನಿಜವಾಗಿಯೂ ಅನೇಕರು ಇವತ್ತು ಅನೇಕ ವಿಧವಾದಂಥ ಗೊಂದಲಗಳಲ್ಲಿ ಕೂಡ ಇದ್ದಾರೆ, ಮತ್ತು ನರಕವೇ ಇಲ್ಲ ಎಂಬುದಾಗಿ ಬೋಧಿಸುವಂಥ ಬೋಧನೆಗಳು ಕೂಡ ಈ ಲೋಕದಲ್ಲಿ ಹೇರಳವಾಗಿ ಕೂಡ ಇವೆ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಆದ ಕಾರಣ ನರಕ ಎಂದರೆ ಅದು ಪಾಪಕ್ಕೆ ಇರುವಂಥ ಶಿಕ್ಷೆ, ಅಥವಾ ಮನುಷ್ಯನು ಪಾಪದ ನಿಮಿಷವಾಗಿ ಮರಣದ ನಂತರವಾಗಿ ಈ ದೈಹಿಕ ಜೀವಿತದ ನಂತರವಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ದಂಡನೆಯನ್ನು ಅನುಭವಿಸುವಂಥ ಒಂದು ಸ್ಥಳವಾಗಿದೆ, ಅದು ನರಕ. ಮತ್ತು ಅಲ್ಲಿ ನಿರಂತರವಾಗಿ ಅದೊಂದು ಶಿಕ್ಷಿಸಲ್ಪಡುವಂಥ ಒಂದು ಸ್ಥಳ ಎಂಬುದಾಗಿ ನಾವು ನೋಡ್ತೇವೆ. ನಾವೊಂದು ವಾಕ್ಯ ಓದಿಕೊಡೋಣ. ಜ್ಞಾನೋಕ್ತಿ ಪುಸ್ತಕ 27-20ನೇ ವಚನ. ಅಲ್ಲಿ ಹೇಳ್ತದೆ, ಹೇಗೆ ಮನುಷ್ಯನ ಹೃದಯಕ್ಕೆ ತೃಪ್ತಿ ಇಲ್ಲವೋ ಅದೇ ರೀತಿ ನರಕಕ್ಕೆ ಕೂಡ ತೃಪ್ತಿ ಇಲ್ಲ, ಪಾತಾಳ ಲೋಕಕ್ಕೆ ತೃಪ್ತಿ ಇಲ್ಲ, ನಾಶನ ಲೋಕಕ್ಕೆ ತೃಪ್ತಿ ಇಲ್ಲ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ಜ್ಞಾನೋಕ್ತಿ 27-20ನೇ ವಚನ ಓದಿ. ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಹೇಗೆ ಪಾತಾಳ ಲೋಕಕ್ಕೂ ನಾಶಲೋಕಕ್ಕೂ ತೃಪ್ತಿ ಇಲ್ಲ, ಅದರ ಅರ್ಥ ಮನುಷ್ಯನ ಹೃದಯಕ್ಕೆ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಎಷ್ಟು ಸಿಕ್ಕಿದ್ರು ಇನ್ನೂ ಬೇಕು ಎನ್ನುವಂಥ ಒಂದು ಇದನ್ನು ನಾವು ನೋಡ್ತಾ ಆಸೆಗಳನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಪಾತಾಳ ಲೋಕಕ್ಕೆ ಎಷ್ಟು ಜನ ಹೋದರೂ ಕೂಡ ಅದು ಸಾಕು ಎಂಬುದಾಗಿ ಪಾತಾಳ ಲೋಕ ಅಥವಾ ನಾಶಲೋಕ ಅದು ಹೇಳುವುದಿಲ್ಲ. ಇನ್ನೂ ಬೇಕು, ಇನ್ನೂ ಜನ ಬರಲಿ, ಇನ್ನೂ ಆತ್ಮಗಳು ಬರಲಿ ಎಂಬುದಾಗಿ, ಸ್ಥಳ ಇದೆ ಎಂಬುದಾಗಿ ಹೇಳುವಂಥ ಒಂದು ಸ್ಥಳವೇ ಅದು ಪಾತಾಳ ಲೋಕ ಎಂಬುದಾಗಿ ಹೇಳಬಹುದು. ಆದರೆ ನರಕದಲ್ಲಿ ವ್ಯತ್ಯಾಸಕರವಾದಂಥ ಒಂದು ಸ್ಥಳ. ನರಕ ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚು ಕಡೆಗಳಲ್ಲಿ ನಾವು ಇದರ ಕುರಿತಾಗಿ ನಾವು ತಿಳ್ಕೊಳ್ಳಲು ಸಾಧ್ಯವಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನರಕದ ಕುರಿತಾಗಿ ಅನೇಕ ವ್ಯಾಖ್ಯಾನಗಳು ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಉದಾಹರಣೆಗೆ ಲೂಕನ ಪುಸ್ತಕ 12-5ನೇ ವಾಕ್ಯದಲ್ಲಿ ನರಕದ ಕುರಿತಾಗಿ ಕರ್ತನಾದ ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು ನಾವು ನೋಡ್ತೇವೆ. ನರಕ ಎಂದರೆ ಗ್ರೀಕಲ್ಲಿ, ಅಂದರೆ ಹೊಸ ಒಡಂಬಡಿಕೆ ಭಾಷಾಂತರಿಸಲ್ಪಟ್ಟದ್ದು ಗ್ರೀಕಲ್ಲಿ, ಹಳೆ ಒಡಂಬಡಿಕೆ ಭಾಷಾಂತರಿಸಲ್ಪಟ್ಟದ್ದು ಹಿಬ್ರುವಿನಲ್ಲಿ. ಗ್ರೀಕಲ್ಲಿ ನರಕಕ್ಕೆ ಕೊಡಲ್ಪಟ್ಟಂತ ಪದ ಅದು ಗೆಹನ್ನ ಎಂಬುದಾಗಿ. ಹೌದು, ಗೆಹನ್ನ ಎಂದರೆ ನರಕ ಎಂಬುದಾಗಿ ನಾವು ಅದರ ಪದ ಅರ್ಥವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಕ್ಚುಲಿ ಪಾತಾಳ ಎಂಬುದಾಗಿ ಹೇಳುವಾಗ ಅನೇಕರು ಭಾವಿಸಿದಂತೆ ಅದು ನರಕ ಎಂಬುದಾಗಿ ಹೇಳ್ತಾರೆ. ಪಾಸ್ಟರ್, ಇದನ್ನು ಹೇಳುವಾಗಲೇ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಪಾತಾಳ ಮತ್ತು ನರಕ ಎರಡು ವ್ಯತ್ಯಾಸನ ಅಥವಾ ಎರಡು ಒಂದೇನಾ? ಇಲ್ಲ, ಎರಡು ವ್ಯತ್ಯಾಸಕರವಾದ. ಹೇಳಿ ಪಾಸ್ಟರ್. ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪಾತಾಳಕ್ಕೆ ಹಿಬ್ರುವಿನಲ್ಲಿ ಅಥವಾ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಹಿಬ್ರುವಿನಲ್ಲಿ ಅದಕ್ಕೆ ಶಿಯೋಲ್ ಎಂಬುದಾಗಿ ಹೇಳ್ತಾರೆ. ಶಿಯೋಲ್ ಇಬ್ರು ಭಾಷೆಯಲ್ಲಿ ಕೊಡಪಟ್ಟ ಪದ ಶಿಯೋಲ್. ಮತ್ತು ಅದನ್ನು ಧರ್ಮೋಪದೇಶಕಾಂಡ 32-22ನೇ ವಾಕ್ಯ ಓದಿಕೊಳ್ಳುವ. ಡ್ಯೂಟರ್ನಮಿ ಚಾಪ್ಟರ್ 32:22. ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 22ನೇ ವಚನ. ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ, ಅದು ಪಾತಾಳದವರೆಗೂ ವ್ಯಾಪಿಸಿ
ಬೆಳೆ ಸಹಿತವಾಗಿ ಭೂಮಿಯನ್ನ ಬುಡ ಸಹಿತವಾಗಿ ಬೆಟ್ಟಗಳನ್ನ ದಹಿಸಿ ಬಿಡುವುದು. ಈ ಒಂದು ವಾಕ್ಯ ಭಾಗವನ್ನು ಆಂಗ್ಲ ಭಾಷೆ ಬೈಬಲಲ್ಲಿ ಸತ್ಯವೇದದಲ್ಲಿ ನಾವು ಓದುವುದಾದರೆ ಅಲ್ಲಿ ರಿಯಲ್ ನಿಜವಾದಂತಹ ಒಂದು ಭಾಷಾಂತರ ಕೊಡಲ್ಪಟ್ಟಿದೆ. ಅಲ್ಲಿ ಅಥವಾ ಮೂಲ ಭಾಷೆಯಲ್ಲಿ ಬಳಸುವಂತ ಪದ ಶಿಯೋಲ್ ಎಂಬುದಾಗಿ ಅಲ್ಲಿ ಬಳಸಲಾಗಿದೆ. ಶಿಯೋಲ್ ಎಂಬುದಾಗಿ ಅಲ್ಲಿ ಬಳಸಲಾಗಿದೆ ಎಂಬುದಾಗಿ ತಿಳಿದುಕೊಳ್ಳತಕ್ಕದ್ದು. ಮತ್ತೆ ಹಿಬ್ರುವಿನಲ್ಲಿ ನಾವು ನೋಡುವುದಾದ ಹಿಬ್ರುವಿನಲ್ಲಿ ಅದಕ್ಕೆ ಕೊಡಲ್ಪಟ್ಟಂತ ಪದ ಹೆಡಿಸ್ ಎಂಬುದಾಗಿ. ಎಡಿಸ್ ಅಂದರೆ ಪಾತಾಳ. ಕನ್ನಡದಲ್ಲಿ ನಾವು ಪಾತಾಳ ಹೇಳ್ತೇವೆ, ಮತ್ತು ಹಿಂದಿಯಲ್ಲಿ ಪಾತಾಳ ಎಂಬುದಾಗಿ ಹೇಳ್ತೇವೆ, ಮತ್ತು ಗ್ರೀಕ್ನಲ್ಲಿ ಅದಕ್ಕೆ ಹೆಡಿಸ್ ಎಂಬುದಾಗಿ ಕರೆಯಲ್ಪಟ್ಟಿದೆ. ಅದನ್ನು ಮತ್ತೆ ಸುವಾರ್ತೆ 11:23 ವಾಕ್ಯದಲ್ಲಿ ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 11:23. ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯಾ, ಪಾತಾಳಕ್ಕೆ ಇಳಿಯುವಿ. ಪಾತಾಳಕ್ಕೆ ಇಳಿಯುವಿ. ಇಲ್ಲಿ ಮೂಲ ಭಾಷೆಯಲ್ಲಿ ಪದ ಕೊಡಲ್ಪಟ್ಟದ್ದು ಹೆಡಿಸ್ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. ಈಗ ನನ್ನ ಒಂದು ನಾನು ಹೇಳುವುದಕ್ಕೆ ಏನು ಅಪೇಕ್ಷೆ ಪಡ್ತೇನೆ ಅಂದರೆ, ಪಾತಾಳ ಎಂಬುದಾಗಿ ಹೇಳಬೇಕಾದ್ರೆ ಸಂಪೂರ್ಣವಾಗಿ ಭೂಮಿಯ ಕೆಳಗಿನ ಭಾಗ ಪಾತಾಳದಲ್ಲಿ ಅನೇಕ ಸ್ಥಳಗಳಿವೆ. ಪಾತಾಳದೊಳಗೆ ಇನ್ನೂ ಅನೇಕ ಸ್ಥಳಗಳಿವೆ. ಈ ಮೊತ್ತವಾಗಿ ಭೂಮಿಯ ಕೆಳಗಿನ ಭಾಗಕ್ಕೆ ಪಾತಾಳ ಎಂಬುದಾಗಿ ಕರೆಯುತ್ತೇವೆ. ಯಾಕಂದ್ರೆ ನಾವು ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ನಾವು 31ನೇ ವಾಕ್ಯದಿಂದ ಓದಿದ್ರೆ ಅಲ್ಲಿ ಕೋರಹ, ದಾತನ್, ಅಭಿರಾಮ ಎಂಬುದಾಗಿ ಹೇಳುವಂತ ಒಂದು ಲೇವಿ ಕುಲದ ವ್ಯಕ್ತಿಗಳು ಹಾಗೂ 250 ಆಲೋಚನಾಕರ್ತರನ್ನು ಅಲ್ಲಿ ನಾವು ನೋಡ್ತೇವೆ. ಕೆಲವು ರೂಬನ್ ಕುಲದಂತ ಈ ವ್ಯಕ್ತಿಗಳನ್ನು ನೋಡ್ತೇವೆ. ಅವರು ಮೋಶೆ ಮತ್ತು ಆರೋನ ನಾಯಕತ್ವವನ್ನು ವಿರೋಧಿಸಿದಾಗ ಅಲ್ಲಿ ಪಾತಾಳವು ಅಂದ್ರೆ ಬಾಯಿ ತೆರೆದು ಅವರು ಜೀವಂತವಾಗಿ ಪಾತಾಳದೊಳಕ್ಕೆ ಹೋದ್ರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅರಣ್ಯಕಾಂಡ 16:33 ವಚನ, ನಂಬರ್ ಚಾಪ್ಟರ್ 16:33 ಅದನ್ನು ನಾವು ನೋಡ್ತೇವೆ. ಆದ್ರೆ ನಿಜವಾಗಿ ಪಾತಾಳ ಎಂಬುದಾಗಿ ಹೇಳಿದ ಭೂಮಿಯ ಮೇಲಿನ ಪದರ, ಅದರ ಕೆಳಗಿರುವಂಥ ಸ್ಥಳವೇ ಅದು ಪಾತಾಳವಾಗಿದೆ. ಪಾತಾಳದ ಕೆಳಗೆ ಅಂದ್ರೆ ಭೂಮಿಯ ಕೆಳಗಿನ ಭಾಗ ಪಾತಾಳದಲ್ಲಿ ಮೊದಲ ಸೆಲ್ಲಲ್ಲಿ ಇದ್ದಂಥ ಸ್ಥಳವಾಗಿತ್ತು. ಅದು ನಾಲ್ಕನೆಯ ಪರದೇಶ. 7 ಪರದೇಶಗಳು ಸತ್ಯವೇದದ ಆಧಾರದಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿದೆ. 1ನೇ ಪರದೇಶ ಅದು ಸ್ವರ್ಗಾದಿ ಸ್ವರ್ಗ. ಅದನ್ನು ನಾವು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದಲ್ಲಿ 1-11 ವಾಕ್ಯದಲ್ಲಿ ನಾವು ನೋಡ್ತೇವೆ. ಸ್ವರ್ಗಾದಿ ಸ್ವರ್ಗ, ದೇವಾದಿ ದೇವನು ವಾಸ ಮಾಡುವಂತ ಸ್ಥಳ ಎಂಬುದಾಗಿ ನಾವು ಅದಕ್ಕೆ 1ನೇ ಪರದೇಶ ಎಂಬುದಾಗಿ ಹೇಳ್ತದೆ. ಆಕ್ಚುಲಿ ಪರದೇಶ ಎಂಬುದಾಗಿರುವಂಥ ಸ್ಥಳ ಸತ್ಯವೇದದಲ್ಲಿ 3 ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಲೂಕನ ಪುಸ್ತಕ 24ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ, ಮತ್ತು 2ನೇದಾಗಿ 2 ಕೊರಿಂಥ 12 ಅಧ್ಯಾಯದ 1-5 ವಾಕ್ಯದಲ್ಲಿ, ಮತ್ತು ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ 3 ಕಡೆ ಈ ಒಂದು ಪರದೇಶ ಎಂಬುದಾಗಿ ಹೇಳುವಂತ ಪದವನ್ನು ಬಳಸಲಾಗಿದೆ. ಪರದೇಶ ಅಂದ್ರೆ ವೈಕುಂಠ ಅಥವಾ ನಂದನವನ ಅಥವಾ ತೋಟ ಅಥವಾ ಕಾಯುವಂತ ಒಂದು ಸ್ಥಳ ಎಂಬುದಾಗಿ ಅನೇಕ ಒಂದು ಅದಕ್ಕೆ ವ್ಯಾಖ್ಯಾನಗಳನ್ನು ನಾವು ಕೊಡೋದಕ್ಕೆ ನಮಗೆ ಸಾಧ್ಯವಾಗಿರುತ್ತದೆ. ಇಲ್ಲಿ 2ನೇ ಪರದೇಶವಾಗಿರುತ್ತದೆ. ಅದು ಲೂಸಿಫರ್ನು ಆರಂಭದಲ್ಲಿ ಇದ್ದಂತ ಒಂದು ಸ್ಥಳ. ನಾವು ಎಸೆಕಿಯೇಲ್ ಪುಸ್ತಕ 28 ಅಧ್ಯಾಯ 12-15ನೇ ವಾಕ್ಯದಲ್ಲಿ ಅದನ್ನು ನಾವು ನೋಡ್ತೇವೆ. ಲೂಸಿಫರನು ಇದ್ದಂಥ ಒಂದು ಸ್ಥಳವಾಗಿತ್ತು. ಅದು 2ನೇ ಪರದೇಶ. 3ನೇ ಪರದೇಶವು ಅದು ಎಡೆನಿಕ್ ಪರದೇಶ, ಎಡೆನಿಕ್ ಪ್ಯಾರಡೈಸ್ ಎಂಬುದಾಗಿ ಹೇಳ್ತಾರೆ. ಏದೇನಿನ ತೋಟ ಮನುಷ್ಯನು ಪಾಪದಲ್ಲಿ ಬೀಳಕ್ಕಿಂತ ಮುಂಚೆ ಇರುವಂತ ಒಂದು ಅದಕ್ಕೆ ಸ್ಥಳಕ್ಕೆ ಅದು ಎಡೆನಿಕ್ ಪ್ಯಾರಡೈಸ್, ಅದು 3rd ಪ್ಯಾರಡೈಸ್ ಎಂಬುದಾಗಿ ಹೇಳ್ತಾರೆ. 3ನೇ ಪರದೇಶ. 4ನೇ ಪರದೇಶ ಹಳೆಬಡಬಡಿಕೆಯ ನೀತಿವಂತರ ಆತ್ಮಗಳು ಹೋಗುವಂತ ಒಂದು ಸ್ಥಳವೇ 4ನೇ ಪರದೇಶ ಆಗಿತ್ತು. ನಾವು ಒಂದು ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 37 ಅಧ್ಯಾಯ 35ನೇ ವಚನ, ಜೆನಿಸಿಸ್ ಚಾಪ್ಟರ್ 37 ವರ್ಸಸ್ 35. ಆದಿಕಾಂಡ 37-35. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗೂ ಅವನು ಶಾಂತಿಯನ್ನ ಹೊಂದಲೊಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನ ಸೇರುವೆನು ಅಂದನು. ಯಾರು ಹೇಳ್ತಾ ಇದ್ದಾನೇನು? ಯಾಕೋಬನು ಅಳ್ತಾ ಇದ್ದಾನೆ. ಅದಕ್ಕೆ ಕಾರಣ ಏನಂದ್ರೆ ಅವನ ಮಗನಾದಂತಹ ಯೋಸೆಫನು ಸತ್ತಿದ್ದಾನೆ. ಒಂದು ಕಾಡು ಮೃಗ ಅವನು ಸಿಡಿ ಹಾಕಿದೆ ಎಂಬ ಒಂದು ಸುದ್ದಿಯನ್ನು ತೆಗೆದುಕೊಂಡು ಆತನ ಉಳಿದ ಮಕ್ಕಳು ಬರ್ತಾ ಇದ್ದಾರೆ. ಮತ್ತು ಆ ಕಾಡು ಮೃಗದ ಒಂದು ರಕ್ತದಲ್ಲಿ ಈ ಒಂದು ಯೋಸೆಫನ ಬಟ್ಟೆಯನ್ನು ಅದ್ದಿ ಅವರು ತೆಗೆದುಕೊಂಡು ಬಂದಿದ್ದು ನಿನ್ನ ಮಗನ ಒಂದು ಬಟ್ಟೆ ಎಂಬುದಾಗಿ ಈ ಸುದ್ದಿ ತಿಳಿಸಿದಾಗ ಅವನು ಅಳ್ತಾ ಇದ್ದಾನೆ. ಸಮಾಧಾನ ಹೊಂದಲೊಲ್ಲದೆ ಅವನು ಅಳ್ತಾ ಇದ್ದಾನೆ. ನನ್ನ ಮಗನು ಪಾತಾಳಕ್ಕೆ ಹೋಗಿದ್ದಾನೆ, ನಾನು ಹೀಗೆ ಹಂಬಲಿಸುತ್ತಾ ಸತ್ತು ಪಾತಾಳಕ್ಕೆ ಹೋಗ್ತೇನೆ ಎಂಬಂತ ಒಂದು ಮಾತನ್ನಲ್ಲಿ ಆತನು ಹೇಳ್ತಾ ಇದ್ದಾನೆ. ಈಗ ಕ್ವಶನ್ ಏನೆಂದ್ರೆ, ನಂದು ಪ್ರಶ್ನೆ, ಯಾಕೋಬ, ಅಬ್ರಾಮ, ಇಸಾಕ್ಗಿಂತ ನೀತಿವಂತರು ಯಾಕೆ ಪಾತಾಳಕ್ಕೆ ಹೋಗಬೇಕು?
ಅವನ ಹೇಳ್ತಾನೆ, ಯೂಸಫನ್ನು ಪಾತಾಳಕ್ಕೆ ಹೋಗಿದ್ದಾನೆ ಸತ್ತು, ನಾನು ಪಾತಾಳಕ್ಕೆ ಹೋಗ್ತೇನೆ. ಅದರ ಅರ್ಥ ಅದು ನಿಜವಾದಂತ ಒಂದು ಪದವಾಗಿ ಅರ್ಥವಾಗಿದೆ. ಅದು ನಾವು ಅರ್ಥ ಮಾಡಿಕೊಳ್ಳುವಾಗ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಕಾರಣ ಹಳೆ ಒಡಂಬಡಿಕೆ ನೀತಿವಂತರು ಹೋಗುವಂತ ಒಂದು ಸ್ಥಳ ಅದು 4ನೇ ಪರದೇಶ ಆಗಿತ್ತು. ಮತ್ತು ಆ ಸ್ಥಳ ಅದು ಪಾತಾಳದ ಕೆಳಗಿರುವ ಮೊದಲ ಸೆಲ್ಲಲ್ಲಿತ್ತು. ಅದು ಭೂಮಿಯ ಕೆಳಗಿರುವ ಮೊದಲ ಸೆಲ್ಲಲ್ಲಿ ಇತ್ತು. ಇದನ್ನು ನಾವು ನೋಡಬೇಕಾದ್ರೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಅದರ ನಂತರ ಇನ್ನೊಂದು ಸ್ಥಳ ಬರ್ತದೆ, ಅದಕ್ಕೆ ಹೇಳ್ತಾರೆ ಕಂದಕ ಅಥವಾ ಕತ್ತಲ ಗುಂಡಿಗಳು ಇರುವಂತ ಒಂದು ಸ್ಥಳ. ಅದಕ್ಕೆ ಲಿಮ್ನೆನ್ ಟೌಪೊರೋಸ್ ಎಂಬುದಾಗಿ ಕೂಡ ಗ್ರೀಕ್ನಲ್ಲಿ ಅದಕ್ಕೆ ಒಂದು ಹೆಸರನ್ನು ಕೊಡಲಾಗಿದೆ. 2 ಪೀಟರ್ 2:4 2 ಪೇತ್ರ 2:4 ಬಿದ್ದು ಹೋದ ದೇವದೂತರನ್ನು ಇಟ್ಟಂತ ಒಂದು ಸ್ಥಳ, ಅದ ಸೆರೆ ಎಂಬುದಾಗಿ ಹೇಳ್ತವೆ. ಅದಕ್ಕೆ ಕತ್ತಲ ಗುಂಡಿಗಳು ಎಂಬುದಾಗಿ ಅದಕ್ಕೆ ಹೇಳ್ತಾರೆ. ಅಥವಾ ಡಾರ್ಕೆಸ್ಟ್ ಪಿಟ್ ಎಂಬುದಾಗಿ ಕೂಡ ಆ ಒಂದು ಸ್ಥಳಕ್ಕೆ ಹೆಸರು ಕೂಡ ಕೊಡಲಾಗಿದೆ. ಅದರ ನಂತರ ಬರುವಂತ ಒಂದು ಸ್ಥಳ ಅದು ಟೋರ್ಮೆಂಟ್ ಪ್ಲೇಸ್ ಅಥವಾ ಉಪದ್ರವದ ಸ್ಥಳ. ಆದಿಕಾಂಡದಿಂದ ಇಲ್ಲಿಯವರೆಗೆ ರಕ್ಷಣೆ ಹೊಂದದೆ ಸತ್ತಂತ ಪ್ರತಿಯೊಂದು ಅವಿಶ್ವಾಸಿಗಳು ಆ ಸ್ಥಳದಲ್ಲಿದ್ದಾರೆ. ಆ ಸ್ಥಳಕ್ಕೆ ಹೋಗಿ ಉಪದ್ರವ ಸ್ಥಳ ಅಥವಾ ಟೋರ್ಮೆಂಟ್ ಪ್ಲೇಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಹೇಳುವಾಗ ಅದು ಉಪದ್ರವದ ಒಂದು ಸ್ಥಳ ಎಂಬುದಾಗಿ ಹೇಳ್ತೇವೆ. ಐಶ್ವರ್ಯವಂತನು ಲೂಕ 16:19-31 ಐಶ್ವರ್ಯವಂತನು ಇದೇ ಉಪದ್ರವದ ಸ್ಥಳಕ್ಕೆ ಆತನು ಹೋಗಿದ್ದ. ಅಲ್ಲಿಂದ ಆತನು ಸ್ವರ್ಗವನ್ನು ಕಂಡ ಅಂತ ಹೇಳಿಲ್ಲ. ಅಲ್ಲಿ ಪರದೇಶದಲ್ಲಿರುವ ಅಬ್ರಹಾಮನ ಎದೆಯಲ್ಲಿರುವಂತಹ ಲಾಜರನ್ನು ಕಂಡ ಎಂಬುದಾಗಿ ಹೇಳ್ತದೆ. ಈ 4ನೇ ಪರದೇಶಕ್ಕೆ ಅಬ್ರಾಹ್ಮನ ಹೆದೆ ಎಂಬುದಾಗಿ ಕೂಡ ಕರೀತಾರೆ. ಅವಾಗ ಅಬ್ರಾಹ್ಮ ಹೇಳ್ತಾನೆ, ನಿನ್ನ ಈ ಉರಿಯುತ್ತಿರುವಂತ ಯಾತನೆ ಪಡುವಂತ ಈ ಐಶ್ವರ್ಯವಂತನು ಹೇಳ್ತಾ ಇದ್ದಾನೆ, ಲಾಜರನ್ನು ಕಳಿಸು ಅಪ್ಪ ತಂದೆಯೇ, ಅವನು ನೀರಲ್ಲಿ ತನ್ನ ತುದಿ ಬೆರಳನ್ನು ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಎಂಬಂತ ಒಂದು ಬೇಡಿಕೆ ನಾನು ತಿಳುವಾಗ ಅಲ್ಲಿ ಅಬ್ರಾಹ್ಮ ಹೇಳ್ತಾನೆ, ನಿಮ್ಮ ಮತ್ತು ನನ್ನ ಮಧ್ಯದಲ್ಲಿ ಒಂದು ದೊಡ್ಡ ಡೊಂಗರ ಇದೆ. ನೀವು ಈಚೆ ಕಡೆ ಬರ್ಲಿಕ್ಕೆ ಬಯಸಿದ್ರೆ ಆಗುವುದಿಲ್ಲ, ನಾವು ಆಚೆ ಕಡೆ ಹೋಗ್ಲಿಕ್ಕೆ ಬಯಸಿದ್ರೆ ಆಗುವುದಿಲ್ಲ. ಅದು ಡೊಂಗರ ಅಂದ್ರೆ ಆಕ್ಚುಲಿ ನಿಜವಾಗಿ ಅದು ಕತ್ತಲ ಗುಂಡಿಗಳಿರುವಂತ ಸ್ಥಳವಾಗಿತ್ತು. ಅದು ಬಿದ್ದು ಹೋದ ದೇವದೂತರನ್ನು ಸೆರೆಯಲ್ಲಿ ಇಟ್ಟಂತ ಒಂದು ಸ್ಥಳವಾಗಿತ್ತು. ಅದರ ಆಚೆ ಕಡೆ ಮೊದಲ ಪದರದಲ್ಲಿ ಅದು 4ನೇ ಪರದೇಶ ಇತ್ತು, ಹಳೆ ಒಡಂಬಡಿಕೆ ನೀತಿವಂತರು ಹೋಗುವಂತ ಸ್ಥಳ. ಅದರ ಈಚೆ ಕಡೆಯಲ್ಲಿ ಉಪದ್ರವ ಸ್ಥಳ ಅಥವಾ ಟೋರ್ಮೆಂಟ್ ಪ್ಲೇಸ್ ಇತ್ತು ಎಂಬುದಾಗಿ ನಾವು ನೋಡುವುದಕ್ಕೆ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. 5ನೇ ಪರದೇಶ ಎಂಬುದಾಗಿ ಹೇಳಬೇಕಾದ್ರೆ ಅದು ಈಗ 3ನೇ ಆಕಾಶದಲ್ಲಿದೆ. ಇದು ಯೇಸುಸ್ವಾಮಿ ಸತ್ತು ಹೂಣಲ್ಪಟ್ಟು ಅವತ್ತು ಕಳ್ಳನಿಗೆ ಯೇಸುಸ್ವಾಮಿ ಹೇಳಿದ, ಕಳ್ಳನು ಮಾನಸಾಂತರ ಪಟ್ಟ ಇವತ್ತೇ ನೀನು ನನ್ನ ಜೊತೆಲಿ ಪರದೇಶದಲ್ಲಿ, ಲೂಕ 24:43 ವಾಕ್ಯದಲ್ಲಿ ಅದನ್ನು ಓದ್ತೇವೆ. ಆತನ ಯೇಸುಸ್ವಾಮಿ ಸತ್ತಾಗ ಪಾತಾಳದೊಳಕ್ಕೆ ಹಿಡಿದ ಎಂಬುದಾಗಿ ಹೇಳ್ತದೆ. ಈ ಪರದೇಶದ ಸ್ಥಳಕ್ಕೆ ಆತನು ಹೋಗಿ ತಾನು ಸೆರೆ ಹಿಡಿದಂತ ಆತ್ಮಗಳನ್ನು ಆತನ ಜೊತೆಯಲ್ಲಿ ಕರ್ಕೊಂಡು ಹೋದ. ಹಳೆ ಒಡಂಬಡಿಕೆ ಎಲ್ಲ ನೀತಿವಂತರ ಆತ್ಮಗಳನ್ನು ಆತನ 3ನೇ ಆಕಾಶಕ್ಕೆ. ಈಗ 5ನೇ ಪರದೇಶದಲ್ಲಿ ಹಳೆ ಒಡಂಬಡಿಕೆ ಭಕ್ತರ ಸತ್ತಂತ ಆತ್ಮಗಳು ಆ 5ನೇ ಪರದೇಶದಲ್ಲಿವೆ. ಯಾಕಂದ್ರೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 7-10 ವಾಕ್ಯದಲ್ಲಿ ಈ ಒಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಮತ್ತು 6ನೇ ಪರದೇಶ ಅದು 1000 ವರ್ಷದ ಮಿಲೇನಿಯಂ. ಅದಕ್ಕೆ 6ನೇ ಪರದೇಶ ಎಂಬುದಾಗಿ ಹೇಳ್ತಾರೆ. ಆ ಭೂಮಿಗೆ 6ನೇ ಪರದೇಶ. ಮತ್ತು 7ನೇ ಪರದೇಶ ಎಂಬುದಾಗಿ ಹೇಳ್ಬೇಕಾದ್ರೆ ನೂತನ ಭೂಮಿ ಮತ್ತು ನೂತನ ಆಕಾಶ, ಪ್ರಕಟಣೆ ಪುಸ್ತಕದ 21ನೇ ಅಧ್ಯಾಯದಲ್ಲಿ ಅದನ್ನು ಗಮನಿಸುತ್ತೇವೆ. ಹಾಗಾದ್ರೆ ಈಗ ನರಕ ಎಂಬುವಂಥದ್ದು ಈಗಾಗಲೇ ಸಿದ್ಧ ಮಾಡಿ ಇಡಲ್ಪಟ್ಟಿದೆ, ಇನ್ನೂ ಅದರಲ್ಲಿ ಯಾರನ್ನು ಹಾಕಲಿಲ್ಲ. ನರಕ ಇದೆ, ಅನೇಕರು ಹೇಳ್ತಾರೆ ನರಕ ಇಲ್ಲ. ಪಾಸ್ಟರ್ ಅವರು ಹೇಳಿದ್ರು ನರಕ ಇದೆ, ಖಡಾಖಂಡಿತವಾಗಿ ನರಕ ಇದೆ. ಅದು ಮಾತ್ರವಲ್ಲ, ಅದರೊಂದಿಗೆ ಅನೇಕರಿಗೆ ಈ ಪರಲೋಕ ನರಕ ಮಾತ್ರ, ಅದರೊಟ್ಟಿಗೆ ಇವತ್ತು ನಾವು 7 ಸಂಗತಿಗಳನ್ನು ಪಾಸ್ಟರ್ ಅವರು ಹೇಳಿದರು. 7 ಪರದೇಶಗಳಿದೆ. ಅರ್ಥಗರ್ಭಿತವಾಗಿ ವಾಕ್ಯಗಳ ಆಧಾರದೊಂದಿಗೆ ನಿಮ್ಮೊಂದಿಗೆ ಮಾತನಾಡಿದರೆ. ಪಾಸ್ಟರ್, ನನ್ನ 2ನೇ ಪ್ರಶ್ನೆ, ಈಗ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡುವ ಮುಂಚೆ ಈ ಭೂಮಿಯನ್ನ ಆಕಾಶವನ್ನ ಸೃಷ್ಟಿ ಮಾಡಿದರು. ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯ, ಹೌದಲ್ವಾ? ಭೂಮಿಯನ್ನ, ಆಕಾಶವನ್ನ, ಸೃಷ್ಟಿಯನ್ನ ಎಲ್ಲವನ್ನ ದೇವರು ಉಂಟು ಮಾಡಿದ್ದು ಮನುಷ್ಯನಿಗೋಸ್ಕರ, ಸರಿ ಅಲ್ವಾ? ಹಾಗಾದ್ರೆ ಅನೇಕರಲ್ಲಿ ಪ್ರಶ್ನೆ, ಅಥವಾ ನನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನರಕವನ್ನ ದೇವರು ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ದಾನೆ? ಅಥವಾ ಮನುಷ್ಯರಿಗೋಸ್ಕರವಾಗಿ ಭೂಮಿಯನ್ನ, ಒಳ್ಳೆಯ ಸೃಷ್ಟಿಯನ್ನ ಸೃಷ್ಟಿ ಮಾಡಿದ್ದಾರೆ. ಈ ನರಕವನ್ನ ಪಾಪ ಮಾಡುವಂತ ಮನುಷ್ಯರಿಗಂತಾನೆ ಸೃಷ್ಟಿ ಮಾಡಿದಾರ, ಅಥವಾ ತಳ್ಳಲ್ಪಟ್ಟ ದೇವದೂತರಿದ್ದಾರೆ, ಲೂಸಿಫರ್ ಇದ್ದಾರೆ, ಅವರಿಗೋಸ್ಕರ ಎಂಬುದಾಗಿ ದೇವರು ಮುಂಚೆನೆ
ಆ ನರಕವನ್ನು ಸೃಷ್ಟಿ ಮಾಡಿದ್ದಾರೆ. ಇದ್ರ ನೋಡಿ. ಕುರಿತಾಗಿ ನೀವು ಸಂಕ್ಷಿಪ್ತವಾಗಿ ಉತ್ತರ ಹೇಳಿ. ಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಸುವಾರ್ತೆ 25 ಅಧ್ಯಾಯದ 40-41 ವಾಕ್ಯ ಮೊದಲು ಓದಿಕೊಳ್ಳೋಣ. ಆಕ್ಚುಲಿ ನರಕವನ್ನು ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನಿಗಾಗಿ ಅಲ್ಲವೇ ಅಲ್ಲ. ವೀಕ್ಷಕರೇ, ದಯಮಾಡಿ ಇದನ್ನು ಗಮನಿಸಿರಿ. ಯಾವುದೇ ಮನುಷ್ಯನು ನರಕಕ್ಕೆ ಹೋಗೋದು ದೇವರ ಚಿತ್ತ ಅಲ್ಲ. ಪ್ರತಿಯೊಬ್ಬನು ಪರಲೋಕಕ್ಕೆ ಬರಬೇಕೆಂಬುದಾಗಿ ದೇವರ ಚಿತ್ತ. ಪಾಸ್ಟರ್ ಅವರು ಹೇಳ್ತಾ ಇದ್ದಾರೆ, ಮನುಷ್ಯನಿಗೋಸ್ಕರವಾಗಿ ನರಕ ಸೃಷ್ಟಿಸಲ್ಪಟ್ಟಿಲ್ಲ. ಹಾಗಾದ್ರೆ ನರಕ ಯಾರಿಗಾಗಿ ಸೃಷ್ಟಿಸಲ್ಪಟ್ಟಿದೆ? ನರಕವು ಬಿದ್ದು ಹೋದ ದೇವದೂತರಿಗಾಗಿ, ಸೈತಾನ ಮತ್ತು ಸೈತಾನನ ದೂತರಿಗೋಸ್ಕರವಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದು. ಹಾಗಾದ್ರೆ ಸೈತಾನನ ದೂತರಿಗಾಗಿ ನರಕವು ಸೃಷ್ಟಿಸಲ್ಪಟ್ಟಿದೆ. ಈಗ ವಾಕ್ಯವನ್ನು ಹೇಳಿದ್ದಾರೆ, ಆ ವಾಕ್ಯ ಆಧಾರದೊಂದಿಗೆ ನಾವು ಓದೋಣ. ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಮೇಲೆ ಆತನ ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಇವರು ನಿತ್ಯ ಶಿಕ್ಷೆಕ್ಕೂ 45ರಿಂದಲೇ ಓದಿ. ನೀವು ಈ ಕೇವಲ ಅಲ್ಪವಾದರಲ್ಲಿ ಒಬ್ಬನಿಗೆ ಏನೇನೋ ಮಾಡಿದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಇಲ್ಲಿ ಕ್ಲಿಯರ್ ನೋಡಿ, ಪಿಶಾಚನಿಗಾಗಿ ಈ ನರಕವನ್ನು ದೇವರು ಸಿದ್ಧ ಮಾಡಿದ, ಸೈತಾನನಿಗಾಗಿ ಈ ನರಕವನ್ನು ದೇವರು ಸಿದ್ಧ ಮಾಡಿದ, ಬೆಂಕಿಯ ಕಡಲನ್ನು ಸಿದ್ಧ ಮಾಡಿದ ಉದ್ದೇಶ ಬಿದ್ದು ಹೋದ ದೇವದೂತನಾದ ಸೈತಾನ ಅಥವಾ ಲುಸಿಫೇರ ಇವನಿಗೋಸ್ಕರವಾಗಿ ದೇವರು ಈ ನರಕವನ್ನು ಸಿದ್ಧ ಮಾಡಿದ. ಆದರೆ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡುವಾಗ ಅವನ ಮುಂದೆ ಆಯ್ಕೆ ಅಥವಾ ಸ್ವಾತಂತ್ರ್ಯವನ್ನು ದೇವರು ಅವನಿಗೆ ಕೊಟ್ಟ. ಆರಿಸುವಂತ ಒಳ್ಳೆದ್ದು ಮತ್ತು ಕೆಟ್ಟದ್ದನ್ನು ಆರಿಸುವಂತ ಒಂದು ಸ್ವಾತಂತ್ರ್ಯವನ್ನು ದೇವರು ಅವನಿಗೆ ಕೊಟ್ಟ. ಅಂದ್ರೆ ಸ್ವ ಇಚ್ಛೆಯನ್ನು ಅವನಲ್ಲಿಟ್ಟನು. ಸ್ವ ಇಚ್ಛೆ. ದೇವರು ಯಾರಿಗೂ ಒತ್ತಾಯ ಮಾಡುವುದಿಲ್ಲ. ನಾವು ಧರ್ಮೋಪದೇಶಕನ 11:26-28 ಮತ್ತು ಧರ್ಮೋಪದೇಶಕನ 30:15-19 ಓದ್ತೇವೆ. ಆಶೀರ್ವಾದ ಶಾಪಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಮರಣ ಮತ್ತು ಜೀವವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನೀವು ಯಾವುದನ್ನು ಬೇಕೋ ಅದನ್ನು ಆರಿಸಿಕೊಳ್ಳಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾನೆ. ದೇವರು ಯಾರಿಗೂ ಒತ್ತಾಯ ಮಾಡುವುದಿಲ್ಲ, ನೀನು ಆಶೀರ್ವಾದವನ್ನೇ ಆರಿಸಿಕೋ, ನೀನು ಸ್ವರ್ಗವನ್ನೇ ಆರಿಸಿಕೋ ಎಂಬುದಾಗಿ 2 ಆಯ್ಕೆಗಳನ್ನು ಮನುಷ್ಯನ ಮುಂದೆ ಇಟ್ಟಿದ್ದಾನೆ. ಆದಮ ಅವರನ್ನು ಸೃಷ್ಟಿ ಮಾಡಿದಾಗ ಆ ಏದೇನ್ ತೋಟದಲ್ಲಿ 2 ಮರಗಳನ್ನಿಟ್ಟ. ಒಂದು ಒಳಿತು ಕೆಡುಕಿನ ಅರಿವನ್ನು ಉಂಟು ಮಾಡುವಂತ ಮರ, ಎರಡನೇದು ಜೀವ ವೃಕ್ಷದ ಮರ. ದೇವರು ಅವನಿಗೆ ಆಯ್ಕೆ ಕೊಟ್ಟೆ. ಯಾವುದನ್ನು, ಒಂದು ವೇಳೆ ಒಳಿತು ಕೆಡುಕಿನ ಅರಿವನ್ನುಂಟು ಮಾಡುವ ಮರದ ಫಲವನ್ನು ತಿಂದು ಅವನು ಸತ್ತು ಹೋಗಬಹುದಿತ್ತು ಮತ್ತು ಜೀವವೃಕ್ಷದ ಫಲವನ್ನು ಶಾಶ್ವತವಾಗಿ ತಿನ್ನುವಂತ ಅವಕಾಶ ಕಳ್ಕೊಳ್ಬಹುದಿತ್ತು. ಎರಡನೇದಾಗಿ ಅವನು ಜೀವವೃಕ್ಷದ ಮರದ ಬಳಿಗೆ ಹೋಗಿ ಅದರ ಹಣ್ಣನ್ನು ತಿಂದು ಶಾಶ್ವತವಾಗಿ ಬದುಕಬಹುದಿತ್ತು. ಆಯ್ಕೆ ಮನುಷ್ಯನಿಗಿತ್ತು. ಆದ್ರೂ ಕೂಡ ದೇವರು ಪ್ರೀತಿಯಿಂದ ಅಲ್ಲಿ ಒಳಿತು ಮತ್ತು ಕೆಡುಕಿನ ಅರಿವನ್ನುಂಟು ಮಾಡುವ ಮರದ ಕುರಿತಾಗಿ ಎಚ್ಚರಿಕೆ ಕೂಡ ಕೊಟ್ಟ. ಅದನ್ನು ತಿಂದ್ರೆ ನೀನು ಸತ್ತು ಹೋಗುತ್ತೆ ಎಂಬಂತ ಒಂದು ಮಾತನ್ನು ಕೂಡ ದೇವರು ಕೊಟ್ಟಾನೆ. ಆದ ಕಾರಣ ಇವತ್ತು ಮನುಷ್ಯನ ಮುಂದೆ ದೇವರು ಆಯ್ಕೆಗಳನ್ನು ಇಟ್ಟಿದ್ದಾನೆ. ಸ್ವ ಇಚ್ಛೆಯನ್ನು ಮನುಷ್ಯನಿಗೆ ಯಾವುದು ಒಳ್ಳೆಯದನ್ನು ಆರಿಸಬಹುದು, ಕೆಟ್ಟದನ್ನು ಆರಿಸಬಹುದು. ಅದು ಮನುಷ್ಯನ ಆಯ್ಕೆ ಆಗಿದೆ. ಅದು ಇವತ್ತು ಏನಾಗಿದೆ, ಮನುಷ್ಯನು ಪಾಪ ಮಾಡುವುದರ ಮೂಲಕವಾಗಿ ಅಥವಾ ಪಾಪಕ್ಕೆ ಪಶ್ಚಾತ್ತಾಪ ಪಡದೆ ಇರುವ ಮೂಲಕ, ಸುವಾರ್ತೆಯನ್ನು ಕೇಳಿದ್ರು ಅದನ್ನು ಅಂಗೀಕಾರ ಮಾಡದೇ ಇರುವ ಮೂಲಕವಾಗಿ ಅದು ನರಕಕ್ಕೆ ಹೋಗುವುದಕ್ಕೆ ಅದನ್ನು ಮನುಷ್ಯನೇ ಸ್ವತಃ ಆಯ್ಕೆ ಮಾಡ್ತಾನೆ ವಿನ ದೇವರು ಆತನನ್ನು ತಳ್ಳುವುದಿಲ್ಲ. ಯಾಕಂದ್ರೆ ನಾವು ಅಪೊಸ್ತಲತೆ 1ನೇ ಅಧ್ಯಾಯದ 24ನೇ ವಾಕ್ಯ ಪುನಃ ನಾವು ಅವಾಗ ನಾವು ಓದಿದ್ದೇವೆ. ಇನ್ನೊಮ್ಮೆ ಅದು ಓದಿಕೊಂಡು ಅಪೊಸ್ತಲತೆ 1:24ನೇ ವಚನ ಯೂದನ ಕುರಿತಾಗಿ ಹೇಳುವಂತ ಒಂದು ವಾಕ್ಯವಾಗಿದೆ. ಅದು ಎಲ್ಲರ ಹೃದಯವನ್ನ ಬಲ್ಲಾತನೇ, ಯೂದನ ಅಪೊಸ್ತಲತನವನ್ನ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ, ತನಗೆ ತಕ್ಕ ಸ್ಥಳಕ್ಕೆ ದೇವರು ಕಳಿಸಿದ್ದಾನೆ ಎಂಬುದಾಗಿ ಹೇಳಿಲ್ಲ. ತನಗೆ ತಕ್ಕ ಸ್ಥಳಕ್ಕೆ ಯೂದನೇ ಹೋದ, ಯೂದನೇ ಆ ಒಂದು ಸ್ಥಳವನ್ನು ಆರಿಸಿದ, ಯೂದನೇ ಆ ಸ್ಥಳಕ್ಕೆ ಹೋದ ವಿನಃ ದೇವರು ಆತನನ್ನು ಆ ಸ್ಥಳಕ್ಕೆ ಕಳಿಸಲಿಲ್ಲ. ಇವತ್ತು ಮನುಷ್ಯನ ಮುಂದೆ 2 ಆಯ್ಕೆ ಉಂಟು. ಒಂದು ಕಡೆ ಸ್ವರ್ಗ ಇದೆ, ನಿತ್ಯಕ್ಕೂ ಸಂತೋಷ ಇರುವಂತ ಸ್ಥಳ. ಇನ್ನೊಂದು ಕಡೆ ನರಕ ಇದೆ, ನಿತ್ಯಕ್ಕೂ ಶಿಕ್ಷೆ, ನಿತ್ಯಕ್ಕೂ ದಂಡನೆ, ನಿತ್ಯಕ್ಕೂ ಯಾತನೆ ಇರುವಂತ ಸ್ಥಳ. ಇವತ್ತು ಮನುಷ್ಯನು ಆರಿಸಬೇಕು ತಾನು ಎಲ್ಲಿಗೆ ಹೋಗಬೇಕೆಂಬುದಾಗಿ. ಒಂದು ನಿಮಗೆ ದೃಷ್ಟಾಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಆಕ್ಚುಲಿ ಒಂದು ಕಥೆ ಆಗಿದೆ, ಆದರೂ ನಿಜಾಂಶವನ್ನು ಇದರ ಅರ್ಥ ಮಾಡಿಕೊಳ್ಬೇಕು ನಾವು. ಒಮ್ಮೆ ಒಬ್ಬ ವ್ಯಕ್ತಿ ಸತ್ತು ಹೋದಾಗ ಸ್ವರ್ಗದ ದೇವದೂತರು ಅವನ ಆತ್ಮವನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಬಂದರು. ಅವರು ಮಧ್ಯದಲ್ಲಿ ಹೋಗುವಾಗ ನರಕದ ಬಾಗಿಲು ಅವರಿಗೆ ಸಿಗ್ತಾ ಇದೆ. ನರಕದ ಬಾಗಿಲು ಸಿಕ್ಕಿದಾಗ ಆ ಬಾಗಿಲಿನಲ್ಲಿ ಹೊರಗಡೆ ಕೆಲವರು ಇಸ್ಪಿಟ್ ಆಟ ಆಡ್ತಾ ಇದ್ದಾರೆ,
ಕೆಲವರು ಜೂಜ ಆಡ್ತಾ ಇದ್ದಾರೆ, ಇನ್ನು ಕೆಲವರು ಸಿನಿಮಾ ನೋಡ್ತಾ ಇದ್ದಾರೆ, ಇನ್ನು ಕೆಲವರು ಸರಾಯಿ ಕುಡಿತಾ ಇದ್ದಾರೆ, ಇನ್ನು ಕೆಲವರು ಬ್ರೇಕ್ ಡ್ಯಾನ್ಸ್, ಡಿಸ್ಕೋ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸುಖಭೋಗಗಳಲ್ಲಿ ಕೆಲವರು ವ್ಯಭಿಚಾರ ಪಾಪ ತಲ್ಲೀನರಾಗಿದ್ದಾರೆ. ಒಂದು ಏನ್ ಹೇಳ್ತಾರೆ, ಒಂದು ಸುಖಭೋಗಗಳಲ್ಲಿ ತಲ್ಲೀನರಾಗಿದ್ದಾರೆ. ಈ ದೇವದೂತನಿಗೆ ಆ ವ್ಯಕ್ತಿ ಕೇಳ್ತಾ ಇದ್ದಾನೆ, ಇದು ಏನು? ಆಗ ದೇವದೂತನು ಹೇಳಿದ, ಇದು ನರಕದ ಬಾಗಿಲು ಎಂಬುದಾಗಿ ಹೇಳಿದ. ಆತನು ಆಚೆ ಕಡೆ ನೋಡಿದ, ಅಲ್ಲಿ ತುಂಬಾ ದೂರದಲ್ಲಿ ಫಳಫಳನೆ ಬಂಗಾರದಾಗ ಹೊಡೆಯುವಂತ ಸ್ವರ್ಗ ಕಂಡಿತು ಆತನಿಗೆ. ಅದು ಏನು? ಅದು ಸ್ವರ್ಗ ಎಂಬುದಾಗಿ ಈ ದೇವದೂತನು ಹೇಳಿದ. ನಾನು ಇಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಂತ ನರಕದ ಬಾಗಿಲು ತೋರಿಸಿ ವ್ಯಕ್ತಿ ಹೇಳಿದ ದೇವದೂತನಿಗೆ. ಆಗ ದೇವದೂತ ಹೇಳ್ತಾನೆ, ನಿನಗೆ ಇಷ್ಟದಲ್ಲಿ ಹೋಗ್ಬೋದು, ಆದ್ರೆ ಮತ್ತೆ ನೀನು ಆ ಒಂದು ದೇಶಕ್ಕೆ ಅಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ, ಬೆಳಕಿನ ದೇಶಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದ. ಇಲ್ಲ, ನನಗೆ ಇದೇ ಸಾಕು, ಇಲ್ಲೇ ಹೋಗ್ತೇನೆ, ಇಲ್ಲಿ ಇಷ್ಟ ಇದೆ ಎಂಬುದಾಗಿ ಹೇಳಿದ. ಹಾಗೆ ದೇವದೂತ ಆ ನರಕದ ಬಾಗಿಲಿನ ಬಳಿ ಈ ವ್ಯಕ್ತಿಯನ್ನು ಬಿಟ್ಟು ಸ್ವರ್ಗಕ್ಕೆ ಆತನು ಏರಿ ಹೋದ. ಸ್ವಲ್ಪ ಅವನು ಅಲ್ಲಿ ಈ ವ್ಯಕ್ತಿ ಆ ಒಂದು ನರಕದ ಬಾಗಿಲಿಗೆ ಬಂದ ತಕ್ಷಣ ಇಬ್ಬರು ಸೈತಾನ ದೂತರು, ಕಪ್ಪಗೆ ಭಯಂಕರವಾಗಿ ಕ್ರೂರವಾಗಿರುವಂತ ಇಬ್ಬರು ಸೈತಾನ ದೂತರು ಬಂದರು. ಒಬ್ಬನು ಈಚೆ ಕಡೆ ಭುಜಕ್ಕೆ ಹಿಡಿದ, ಈಚೆ ಕಡೆ ಭುಜಕ್ಕೆ ಹಿಡಿದು ಅವನನ್ನು ಒಳಗಡೆ ಕರ್ಕೊಂಡು ಹೋದ್ರು. ಒಳಗೆ ಒಂದು ಕತ್ತಲೆ ಕೋಣೆ ಕರ್ಕೊಂಡು ಹೋದ್ರಂತೆ. ಕತ್ತಲೆ ಕೋಣೆ ಕರ್ಕೊಂಡು ಒಂದು ಚೇರಲ್ಲಿ ಅವನನ್ನು ಕೂತ್ಕೊಳಿಸಿದ್ರು. ಮತ್ತೆ ಬಿಸಿ ಬಿಸಿ ಎಣ್ಣೆಯನ್ನು ಅವನ ತಲೆ ಮೇಲೆ ಹೊಯ್ದು ಬಿಟ್ರು. ಅಯ್ಯೋ, ಏನ್ ಮಾಡ್ತಿದ್ರಿ ಎಂಬುದಾಗಿ ಆತನ ಕೇಳಿದ. ಅವರು ಆ ದೂತರು ಹೇಳಿದ್ರು, ಸೈತಾನ ದೂತರು ಹೇಳಿದ್ರು, ಇಲ್ಲಿ ಯಾರೆಲ್ಲ ಮೊದಲಿಗೆ ಬರ್ತಾರೋ ಅವರಿಗೆ ಇದೇ ರೀತಿ ನಾವು ಟ್ರೀಟ್ಮೆಂಟ್ ಕೊಡೋದು ಎಂಬುದಾಗಿ ಹೇಳಿದ್ರು ಆ ದೇವದೂತರು. ಆಗ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ಹೊರಗಡೆ ನಾನು ಏನ್ ನೋಡಿದ್ದು ಅದು ಅಂತ. ಆಗ ಸೈತಾನ ದೂತರು ಹೇಳ್ತಾ ಇದ್ದಾರೆ, ಅದು ಅಡ್ವರ್ಟೈಸ್ಮೆಂಟ್ ಎಂಬುದಾಗಿ ಹೇಳಿದ್ರು. ಇದು ನಮಗೆ ಜೋಕ್ ಆಗಿರ್ಬೋದು, ಆದರೆ ನಿಜವಾದದ್ದು. ಯಾಕಂದ್ರೆ ಇವತ್ತು ಜನರು ಯಾವುದರ ಕಡೆ ಹೆಚ್ಚಾಗಿ ಆಕರ್ಷಿಸಲ್ಪಡ್ತಾ ಇದ್ದಾರೆ? ಪಾಪದ ಕಡೆಗೆ, ಲೋಕದ ಕಡೆಗೆ ಹೆಚ್ಚಾಗಿ ಇವತ್ತು ಜನರು ಆಕರ್ಷಿಸಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಈ ಲೋಕದ ಒಂದು ಸಂತೋಷ, ಈ ಲೋಕದ ಒಂದು ಸಮಾಧಾನ, ಈ ಲೋಕದ ಒಂದು ಸುಖ, ಅದು ನಶ್ವರವಾದುದು, ಸ್ವಲ್ಪ ಸಮಯಕ್ಕಾಗಿ. ಆದ ನಂತರ ಮನುಷ್ಯನು ನಿತ್ಯ ವೇದನೆಯನ್ನು ತಾನು ಅನುಭವಿಸಬೇಕು. ಆದರೆ ನಿತ್ಯವಾದಂಥ ಸಂತೋಷ, ನಿತ್ಯವಾದಂಥ ಒಂದು ಆನಂದ, ನಿತ್ಯವಾದಂಥ ಒಂದು ಸುಖ, ಅದು ಸ್ವರ್ಗದಲ್ಲಿ, ಅದು ಪರಲೋಕದಲ್ಲಿ ಮಾತ್ರ ದೇವರು ನಮಗೋಸ್ಕರವಾಗಿ ಆತನ ಇಟ್ಟಿದ್ದಾನೆ. ಪಾಸ್ಟರ್, ಈಗ ನಾನು ಅನೇಕ ಪ್ರಶ್ನೆಗಳಿದೆ ನಿಮ್ಮ ಬಳಿಯಲ್ಲಿ. ಒಂದೊಂದು ಪ್ರಶ್ನೆಗಳಿಗೆ ನೀವು ಕೊಡುವಂಥ ವಿಚಾರಗಳು ಹೇಳುತ್ತಾ ಹೋದರೆ ನಮಗೆ ಸಮಯದ ಅಭಾವ ಕಾಡ್ಬೋದು. ಆದ್ದರಿಂದ ಅನೇಕ ಪ್ರಶ್ನೆಗಳನ್ನು ನಾನು ಸಂಕ್ಷಿಪ್ತವಾಗಿ ಕೇಳ್ತಾನೆ, ನೀವು ಸಂಕ್ಷಿಪ್ತವಾಗಿ ಉತ್ತರಿಸಿದರೆ ಅದು ಬಹಳ ಅನುಕೂಲವಾಗಿರ್ತದೆ. ಮೊದಲನೇದಾಗಿ ನಾನು ನೋಡ್ತಾ ಇದ್ದೇವೆ, ಈಗ ನೀವು ಹೇಳಿದ್ರೆ ನಮಗೆ ಒಂದು ಕ್ಲಾರಿಟಿ ಸಿಕ್ತು. ಏನಂತ ಹೇಳಿದ್ರೆ, ನರಕ ಮನುಷ್ಯರಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿಲ್ಲ. ವಾಕ್ಯ ಆಧಾರದೊಂದಿಗೆ ಅದು ಬೇರೆಯವರಿಗೆ ಅಥವಾ ಸೈತಾನನ ದೂತರಿಗೆ, ಅದು ಸೈತಾನ ದೂತರಿಗೂ ಸೃಷ್ಟಿಸಲ್ಪಟ್ಟಿದ್ದು. ಹಾಗಾದ್ರೆ ಈ ಮನುಷ್ಯನು ಅವನು ಸತ್ತ ಮೇಲೆ ನ್ಯಾಯ ತೀರ್ಪಿದೆ. ನ್ಯಾಯ ತೀರ್ಪಾದ ಮೇಲೆ ಅದರಲ್ಲಿ ಎರಡು ಆಪ್ಷನ್, ಒಂದು ಅವನು ಸ್ವರ್ಗಕ್ಕೆ ಹೋಗ್ಬೋದು, ಇನ್ನೊಂದು ನರಕಕ್ಕೆ ಹೋಗ್ಬೋದು. ನೀವು ಹೇಳಿದ್ರೆ ಸೈತಾನನ ದೂತರು ಸೈತಾನಿಗಿರುವಂತ ಸ್ಥಳ, ಮತ್ತೆ ಅವನ ಸ್ಥಳದಲ್ಲಿ ಈ ಮನುಷ್ಯರನ್ನ ಯಾಕೆ ದೇವರು ಹಾಕ್ತಾರೆ? ಆಕ್ಚುಲಿ ಪಾಪಿಯಾದಂಥ ಮನುಷ್ಯನು ದೇವರನ್ನು ತಿರಸ್ಕಾರ ಮಾಡಿದರಿಂದಾಗಿ, ಅಥವಾ ಲೋಕ ರಕ್ಷಕನಾದ ಯೇಸುಸ್ವಾಮಿ ಮನುಷ್ಯನನ್ನು ನಿತ್ಯ ದಂಡನೆಯಿಂದ ತಪ್ಪಿಸುವುದಕ್ಕೋಸ್ಕರ, ಪಾಪದ ಶಿಕ್ಷೆ ತಪ್ಪಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಬಂದ. ಆದರೆ ಮನುಷ್ಯರು ಏನ್ ಮಾಡಿದ್ರು? ತಿರಸ್ಕಾರ ಮಾಡಿ, ಸ್ವಾರ್ಥ ತಿರಸ್ಕಾರ ಮಾಡಿದರಿಂದಾಗಿ ಆ ಸ್ಥಳಕ್ಕೆ ಹೋಗುವುದಕ್ಕೆ ಅವರು ಆಯ್ಕೆ ಮಾಡಿಕೊಂಡರು. ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ದಿವಸ ಅಮೆರಿಕ ದೇಶದಲ್ಲಿ ಕೆಲವು ಹುಡುಗರು ಮೈದಾನದಲ್ಲಿ ಆಟ ಆಡ್ತಾ ಇದ್ರು. ಆಟ ಆಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಇಬ್ಬರು ಮಕ್ಕಳ ಮಧ್ಯದಲ್ಲಿ ವಾಗ್ವಾದ ಆರಂಭವಾಯಿತು. ವಾಗ್ವಾದ ಆರಂಭವಾದಾಗ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ ತಲೆ ಮೇಲೆ ಕಲ್ಲ ಹಾಕಿ ಅವನನ್ನು ಕೊಂದು ಹಾಕಿದ. ಅದು ಕೋಪದ ಒಂದು ಸಮಯದಲ್ಲಿ ನಡೆದಂಥ ಒಂದು ದುರ್ಘಟನೆ. ಆ ಹುಡುಗ ಸತ್ತಾಗ ಈ ಹುಡುಗನನ್ನು ಪೊಲೀಸ್ ಅಧಿಕಾರಿಗಳ ಒಂದು ಬಂಧಿಸಿ ಸೆರೆಮನೆಗೆ ತಳ್ಳಿದ್ರು. ಕೋರ್ಟಲ್ಲಿ ಕೇಸ್ ಆಯಿತು. ಕೊನೆಗೆ ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆ, ಮರಣದಂಡನೆಯು ತೀರ್ಪಾಯಿತು. ಕೊನೆಗೆ ಊರಿನ ಜನರಿಗೆ ಗೊತ್ತು ಈ ಹುಡುಗ ಯಾರು, ಹೇಗೆ ಎಂಬುದಾಗಿ. ಕಾರಣ ಈ ಒಳ್ಳೆ ಹುಡುಗ, ಇವನು ಕೋಪದ ಒಂದು ಬರದಲ್ಲಿ ಆ ಹುಡುಗನನ್ನು ಕೊಂದು ಹಾಕಿದ್ದ, ತಲೆ ಮೇಲೆ ಕಲ್ಲ ಹಾಕಿ. ಅವನು ಸಾಯ್ತಾನೆ ಎಂಬುದಾಗಿ ಕೂಡ ಯೋಚನೆ ಮಾಡಲಿಲ್ಲ. ಹಾಗೆ ಊರಿನ ಹುಡುಗರೆಲ್ಲ ಒಟ್ಟಾಗಿ ಸೇರಿ ಆ ರಾಷ್ಟ್ರಪತಿಗೆ ಒಂದು ಪತ್ರವನ್ನು ಮನವಿ ಪತ್ರ ಬರೆದ್ರು. ಏನೆಂದ್ರೆ, ಈ ಹುಡುಗನನ್ನು ನಾವು ಹುಟ್ಟಿದಂದಿನಿಂದ ನೋಡ್ತಾ ಇದ್ದೇವೆ, ಇವನು ಒಳ್ಳೆ ಹುಡುಗ, ಯಾವುದು ಪೋಖ್ರಿ ಹುಡುಗನಲ್ಲ, ಮತ್ತು ಇಡೀ ಊರಿಗೆ ಬೇಕಾದವನು, ಒಳ್ಳೆ ಸಹಾಯ ಮಾಡುವಂಥ ಒಬ್ಬ ಹುಡುಗ, ಮತ್ತು ಒಳ್ಳೆಯ ಒಂದು ಆತನದ್ದು ಒಂದು ಕ್ಯಾರೆಕ್ಟರ್ ಇದೆ, ಮತ್ತು ಒಳ್ಳೆ ಸಾಕ್ಷಿ ಇದೆ ಒಂದು ಒಳ್ಳೆ ರೀತಿಯಲ್ಲಿ. ಆದ ಕಾರಣ ನೀವು ಈತನ ಮರಣದಂಡನೆಯನ್ನು ನೀವು ಮನ್ನಾ ಮಾಡಬೇಕು ಎಂಬುದಾಗಿ ಅವರು ಊರಿನ ಜನರೆಲ್ಲ ಸಿಗ್ನೇಚರ್ ಹಾಕಿ ರಾಷ್ಟ್ರಪತಿಗೆ ಆ ಒಂದು ಪತ್ರವನ್ನು ಕಳಿಸಿಕೊಟ್ರು. ಆ ಪತ್ರ ಓದಿದಂಥ ರಾಷ್ಟ್ರಪತಿಗೆ ತುಂಬ ಖುಷಿಯಾಯಿತು. ಮತ್ತು ಅವರು
ಆ ಒಂದು ಲೆಟರ್ ರೆಡಿ ಮಾಡಿದ್ರು. ಸರ್ಟಿಫಿಕೇಟ್ ಅಂದರೆ ಈತನ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡುವಂಥ, ಮರಣದಂಡ ರದ್ದು ಮಾಡುವಂಥ ಒಂದು ಲೆಟರನ್ನು ರೆಡಿ ಮಾಡಿ ಅದರಲ್ಲಿ ತನ್ನ ಸಿಗ್ನೇಚರ್ ಹಾಕಿ ಮೊಹರ ಹಾಕಿ ಬೇರೆಯವರ ಕೈಯಲ್ಲಿ ನಾನು ಕಳಿಸುವುದಿಲ್ಲ, ಪೋಸ್ಟ್ ಮೂಲಕ ಕಳಿಸಿ ನಾನೇ ಸ್ವತಃ ಈ ಶುಭ ಸಂದೇಶವನ್ನು ಆ ಹುಡುಗನಿಗೆ ಕೊಡ್ತೇನೆ ಎಂಬುದಾಗಿ ಅವರು ಬೇರೆ ಸಾಧಾರಣ ವ್ಯಕ್ತಿಯ ಬಟ್ಟೆಯನ್ನು ಧರಿಸಿ ಈ ಸೆರೆಮನೆಯಲ್ಲಿರುವಂಥ ಈ ಹುಡುಗನ ಬಳಿಗೆ ಬಂದರು. ಈ ಹುಡುಗನ ಬಳಿಗೆ ಬಂದಂಥ ಸಂದರ್ಭದಲ್ಲಿ ಹುಡುಗನಿಗೆ ಗೊತ್ತಿಲ್ಲ ಇವರು ರಾಷ್ಟ್ರಪತಿ ಎಂಬುದಾಗಿ. ಅವರು ಸೆಲ್ಲಿನ ಒಳಗೆ ಬಂದು ಹುಡುಗನನ್ನು ವಂದಿಸಿದ್ರು ಮತ್ತು ಕೇಳಿದ್ರು, ಯವನಸ್ಥನೇ, ನಿನಗೋಸ್ಕರ ನನ್ನ ಬಳಿ ಒಂದು ಶುಭ ಸಂದೇಶ ಇದೆ ಎಂಬುದಾಗಿ ಅವ್ರು ಹೇಳಿದ್ರು. ಆಗ ಯವನಸ್ಥನು, ಯಾವ ಶುಭ ಸಂದೇಶ? ನನ್ನ ಮರಣಕ್ಕೆ ಹೋಗ್ಲಿಕ್ಕಿದ್ದವನು, ನನಗೆ ಯಾವುದು ಶುಭ ಸಂದೇಶ ಅವಶ್ಯಕತೆ ಇಲ್ಲ ಎಂಬುದಾಗಿದ್ದ. ಇಲ್ಲ ಯವನಸ್ಥನೇ, ಸ್ವಲ್ಪ ತಾಳು, ನೀನು ನನ್ನನ್ನು ಕೇಳು, ನಿನಗೊಂದು ಶುಭ ಸಂದೇಶವನ್ನು ನಾನು ಕೊಡ್ತೇನೆ ಎಂಬುದಾಗಿ ಪುನಃ ಅವರು ಹೇಳಿದ್ರು. ನನಗೆ ಯಾವುದು ಶುಭ ಸಂದೇಶದ ಅವಶ್ಯಕತೆ ಇಲ್ಲ ಕೋಪದಿಂದ ಆ ಯವನಸ್ಥ ಹೇಳಿದ. ಸುಮಾರು ಹೀಗೆ 8-10 ಬಾರಿ ಅವರು ಹೇಳಿದ ನಂತರ ಅವನು ಯವನಸ್ಥ ಕೇಳೋದಕ್ಕೆ ಸಿದ್ಧನೆಲ್ಲ ಕೋಪಗೊಳ್ತಾ ಇದ್ದ. ಕೊನೆಗೆ ಅವರು ದುಃಖದಿಂದ ಹಾಗೆ ಬಂದ ಹಾಗೆ ರಾಷ್ಟ್ರಪತಿಯವರು ಹಿಂದಕ್ಕೆ ಹೋದ್ರು. ಸ್ವಲ್ಪ ಸಮಯದಂತ ಸೆರೆಮನೆಯ ಆ ಜೈಲಿನ ಅಧಿಕಾರಿ ಬಂದರು. ಓಡುತ್ತಾ ಸಂತೋಷದ ಹುಡುಗನ ಸೆಲ್ಲಿರ್ಗ ಬಳಿಗೆ ಆ ರಾಷ್ಟ್ರಪತಿ ಏನು ಹೇಳಿದ್ರು, ಆ ಒಂದು ಲೆಟರ್ನ ನಿನ್ನ ಮರಣದಂಡನೆ ರದ್ದಾದಂಥ ಆ ಪತ್ರನ ಕೊಟ್ರಾ ಎಂಬುದಾಗಿ ಕೇಳಿದ. ಹಾಗೆ ಈ ಹುಡುಗನಿಗೆ ಏನಂತ ಅರ್ಥ ಆಗಲಿಲ್ಲ. ಅಯ್ಯೋ, ಅವ್ರು ಬಂದವರು ರಾಷ್ಟ್ರಪತಿಯವರು, ಅವರ ಕೈಯಲ್ಲಿ ನನ್ನ ಮರಣದಂಡನೆ ರದ್ದಾದಂಥ ಆ ಪತ್ರ ಇತ್ತು. ಅಯ್ಯೋ, ನಾನು ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದನಲ್ಲ, ಅವ್ರಿಗೂ ಹೇಳುವಂಥ ಶುಭ ಸಂದೇಶವನ್ನು ನಾನು ಕೇಳದೆ ಹೋದನಲ್ಲ ಎಂಬುದಾಗಿ ಭಾರಿ ದುಃಖ ವ್ಯಕ್ತಪಡಿಸಿದ. ಕೊನೆಗೆ ಇನ್ನೊಂದು ಪತ್ರವನ್ನು ರಾಷ್ಟ್ರಪತಿಯವರಿಗೆ ಆತನು ಬರೆದು, ರಾಷ್ಟ್ರಪತಿಯವರೇ, ಅವತ್ತು ನೀವು ನನ್ನ ಬಳಿಗೆ ಬಂದದ್ದು ನನಗೆ ತಿಳಿಯದೇ ಹೋಯಿತು. ನಿಮ್ಮ ಬಾಯಿಂದ ಬಂದ ಶುಭ ಸಂದೇಶ ಕೇಳುವುದಕ್ಕೆ ಸಿದ್ಧನಿಲ್ಲ, ದಯಮಾಡಿ ಕ್ಷಮಿಸಬೇಕು ಮತ್ತು ಇನ್ನೊಮ್ಮೆ ಆ ಒಂದು ಮರಣದಂಡನೆ ರದ್ದು ಮಾಡಿದಂಥ ಆ ಪತ್ರ ನಿನಗೆ ಕೊಡಬೇಕು ಎಂಬುದಾಗಿ ಆತನು ರಾಷ್ಟ್ರಪತಿಯವರಿಗೆ ಬರೆದ. ಆದರೆ ರಾಷ್ಟ್ರಪತಿಯವರು ಅದರ ಹಿಂದುಗಡೆ ಒಂದು ವರ್ಡ್ ಹಾಕಿದ್ರು, ಒಂದು ಬರೆದ್ರು, ಈ ವಿಷಯದ ಇನ್ನು ಮುಂದೆ ನನಗೆ ಹೆಚ್ಚಿನ ಆಸಕ್ತಿ ಇಲ್ಲ ಎಂಬುದಾಗಿ ಬರೆದು ಅವನಿಗೆ ಹಿಂದಕ್ಕೆ ಕಳಿಸಿಕೊಟ್ಟರು ಪತ್ರವನ್ನು. ಹಾಗೆ ಮರಣದಂಡನೆಯ ದಿವಸ ಬಂತು. ಮರಣದಂಡನೆಯ ದಿವಸದಲ್ಲಿ ಪೊಲೀಸ್ ಅಧಿಕಾರಿಗಳು ಕೊನೆ ಆಸೆಯನ್ನು ಯವನಸ್ಥನಿಗೆ ಕೇಳ್ತಾರೆ. ಹಾಗೆ ಯವನಸ್ಥ ಹೇಳ್ತಾ ಇದ್ದಾನೆ, ಅಮೆರಿಕ ದೇಶದಲ್ಲಿರುವ ಸರ್ವ ಜನತೆಗೆ ನೀವು ನನ್ನ ಒಂದು ಕೊನೆಯ ಸಂದೇಶವನ್ನು ಕೊಡಬೇಕು. ಅದು ಏನೆಂದರೆ, ಇವತ್ತು ನಾನು ಮರಣದಂಡನೆಗೆ ಹೋಗುವಂಥದ್ದು, ಸಾಯಲಿಕ್ಕೆ ಹೋಗುವಂಥದ್ದು ಇವತ್ತು ನಾನು ಒಂದು ಕೊಲೆ ಮಾಡಿದ್ದರಿಂದಾಗಿ ಅಲ್ಲ. ಯಾಕಂದರೆ ನನ್ನ ಮರಣದಂಡನೆಯು ಅದು ರದ್ದು ಮಾಡಲ್ಪಟ್ಟಿದ್ದು, ಅದು ಕ್ಷಮಿಸಲ್ಪಟ್ಟಿತ್ತು. ಆದರೆ ಆ ಒಂದು ಸಂದೇಶವನ್ನು ತಿರಸ್ಕಾರ ಮಾಡಿದ್ದರಿಂದಾಗಿ ನಾನು ಇವತ್ತು ಈ ಗಲ್ಲು ಕಂಬಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಈ ಒಂದು ಕೊನೆಯ ನನ್ನ ಸಂದೇಶವನ್ನು ಅಮೆರಿಕ ಜನತೆಗೆ ನೀವು ತಿಳಿಸಬೇಕು ಎಂಬುದಾಗಿ ಆತನು ಪೊಲೀಸ್ ಅಧಿಕಾರಿಗಳು ತಿಳಿಸಿದ. ಒಂದು ವಾಕ್ಯವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ನಾವು ಹಿಬ್ರಿಯ ಪತ್ರಿಕೆ 2ನೇ ಅಧ್ಯಾಯದ 1-3 ವಾಕ್ಯವನ್ನು ಓದಿಕೊಳ್ಳೋಣ. ಹಿಬ್ರಿಯ ಪತ್ರಿಕೆ 2ನೇ ಅಧ್ಯಾಯದ 1-3 ವಚನಗಳನ್ನು ಓದಿಕೊಳ್ಳೋಣ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಈ ಅಲಕ್ಷ್ಯವನ್ನು ಅಂದರೆ ಶುಭ ಸಂದೇಶವನ್ನು ಒಬ್ಬ ವ್ಯಕ್ತಿ ರಿಜೆಕ್ಟ್ ಮಾಡಿದ್ದರಿಂದಾಗಿ ಆತನು ಏನಾಗ್ತಾನೆ, ನರಕಕ್ಕೆ ಆತನು ಹೋಗುವುದಕ್ಕೆ ತನ್ನನ್ನು ಆಯ್ಕೆ ಮಾಡಿಕೊಳ್ಳೋದು. ಇನ್ನೊಂದು ವಾಕ್ಯ, ಯೋಹನ್ನನ ಸುವಾರ್ತೆ 16 ಅಧ್ಯಾಯದ 9ನೇ ವಚನ ಓದಿಕೊಳ್ಳೋಣ. ಜಾನ್ ಗಾಸ್ಪಲ್ ಚಾಪ್ಟರ್ 16:9. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿ ನೋಡಿ, ಯೇಸು ಸ್ವಾಮಿಯನ್ನು ನಂಬದೇ ಇರುವುದೇ ದೊಡ್ಡ ಪಾಪ. ಆತನ ಸ್ವಾರ್ಥೆಯನ್ನು ಅಂಗೀಕಾರ ಮಾಡದಿರುವುದೇ ದೊಡ್ಡ ಪಾಪ. 2000 ವರ್ಷಗಳಿಂದ ದೇವರೇ ಮಾನವನಾಗಿ ಈ ಲೋಕಕ್ಕೆ ಬಂದ. ಅದಕ್ಕೆ ಕಾರಣ ಏನು? ಮನುಷ್ಯನ ಪಾಪದ ನಿಮಿತ್ತವಾಗಿ ಆತನು ಕ್ರೂಜೆಯಲ್ಲಿ ಆತನು ಜಡಿಯಲ್ಪಟ್ಟ. ಮನುಷ್ಯನ ಪಾಪದ ಶಿಕ್ಷೆ ತನ್ನ ಮೇಲೆ ಆತನು ಹೊತ್ತುಕೊಂಡು ನಾವು ಸಾಯುವಂಥ ಸ್ಥಳದಲ್ಲಿ ಆತನು ಸತ್ತ. ತನ್ನ ಒಂದೊಂದು ತೊಟ್ಟು ರಕ್ತವನ್ನು ಮಾನವ ಕುಲಕ್ಕಾಗಿ ಆತನು ಸುರಿಸಿದ. ಆ ರಕ್ತದ ಮೂಲಕ ಇಬ್ರಿಯ 9:22 ಪ್ರಕಾರ ನಮಗೆ ಪಾಪ ಪರಿಹಾರವಾಯಿತು. ಆದರೆ ಈ ಒಂದು ಶುಭ ಸಂದೇಶವನ್ನು ಮನುಷ್ಯನು ಯಾವಾಗ ತಿರಸ್ಕಾರ ಮಾಡ್ತಾನೋ ಅವಾಗಲೇ ಆತನು ಆಯ್ಕೆ ಮಾಡ್ತಾನೆ ನರಕಕ್ಕೆ ಹೋಗುವುದಕ್ಕೋಸ್ಕರವಾಗಿ. ಹೌದು ಪ್ರಿಯರೇ, ಒಂದು ಕಥೆಯೊಂದಿಗೆ ವಿಸ್ತರಿಸಿ, ನರಕ ಮನುಷ್ಯನಿಗೋಸ್ಕರವಾಗಿ ಅಲ್ಲ, ಅದು ಸೈತಾನನಿಗೋಸ್ಕರವಾಗಿ ಅದು ರೂಪಿಸಲ್ಪಟ್ಟಿದ್ದು. ಆದರೆ ಮನುಷ್ಯನು ಯೇಸುವನ್ನ ನಂಬದೆ ರಕ್ಷಣೆಯನ್ನ ತಾತ್ಸಾರವನ್ನ ಮಾಡಿ ಅವನು ಪಾಪದ ಜೀವಿತದಲ್ಲಿ ಜೀವಿಸಿ ತಪ್ಪನ್ನು ಮಾಡುವುದಾದರೆ ಅವನು ಖಡಾಖಂಡಿತವಾಗಿ ಹೋಗುವಂತ ಸ್ಥಳ ಅದು ನರಕವಾಗಿರ್ತದೆ. ಪಾಸ್ಟರ್, ಈಗ ನನಗೆ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೇನೆ. ಈಗ ಒಬ್ಬ ವ್ಯಕ್ತಿ ನರಕಕ್ಕೆ ಹೋಗಿದ್ದಾನೆಂಬುದಾಗಿ ಭಾವಿಸೋಣ. ನರಕಕ್ಕೆ ಹೋಗೋದು
ನಮಗೂ ಇಷ್ಟ ಅಲ್ಲ ನಿಮಗೂ ಇಷ್ಟ, ಅದಕ್ಕೋಸ್ಕರವಾಗಿ ನಾವು ಕಷ್ಟಪಟ್ಟು ಸೇವೆಯನ್ನು ಮಾಡ್ತಾ ಇರೋದು. ಆದರೆ ಒಂದು ವೇಳೆ ಒಬ್ಬ ವ್ಯಕ್ತಿ ನರಕಕ್ಕೆ ಹೋದ ಮೇಲೆ ಸತ್ಯವೇದದಲ್ಲಿ ಒಬ್ಬ ಐಶ್ವರ್ಯವಂತ ಮತ್ತು ಒಬ್ಬ ಭಿಕ್ಷುಕಗಾರ ಚಿರಪರಿಚಿತವಾಗಿರುವಂಥ ಒಂದು ವಾಕ್ಯ ಭಾಗ. ಅವನಿಗೆ ನರಕಕ್ಕೆ, ಅವನು ಈ ಪ್ರಪಂಚದಲ್ಲಿ ಲೋಕಭೋಗದಲ್ಲಿ ಇರುವಾಗ ದೇವರ ನೆನಪು ಬರಲಿಲ್ಲ, ರಕ್ಷಣೆಯ ನೆನಪು ಬರಲಿಲ್ಲ. ನರಕಕ್ಕೆ ಹೋದ ಮೇಲೆ ಅವನು ಮಾತ್ರವಲ್ಲ, ಅವನ ಕುಟುಂಬದ ಭಾರ ಬರ್ತಾ ಇದೆ. ನನ್ನ ಮನೆಗೆ ಹೋಗಿ ನನ್ನ ಸಹೋದರರಿಗೆ ತಿಳಿಸ್ರಿ, ಅವರು ನಂತರನೇ ಜೀವಿಸ್ತಾ ಇದ್ದಾರೆ, ಅವರು ನಾನಿರುವಂಥ ನರಕಕ್ಕೆ ಬಂದು ಬಿಡ್ತಾರೋ ಅಂತೇಳಿ. ಈಗ ನನ್ನ ಪ್ರಶ್ನೆ ನೇರವಾಗಿ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನರಕಕ್ಕೆ ಹಾಕಲ್ಪಟ್ಟ ಮೇಲೆ ಅಥವಾ ನರಕದಲ್ಲಿ ಪಶ್ಚಾತ್ತಾಪ ಪಡಬಹುದಾ? ಈಗ ಇಹಲೋಕದಲ್ಲಿ ಪಶ್ಚಾತ್ತಾಪ ಪಡೋದಿದೆ, ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಈ ಲೋಕದಲ್ಲಿ ಮರಣ ಹೊಂದಿದ ಮೇಲೆ ಅವನು ನರಕಕ್ಕೆ ಹಾಕಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಈಗ ನರಕಕ್ಕೆ ಹಾಕಲ್ಪಟ್ಟ ಮೇಲೆ ನರಕದಲ್ಲಿ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಡಬಹುದಾ? ನೋಡಿ, ಲೂಕನ ಪುಸ್ತಕ 16:19-31 ವಾಕ್ಯದಲ್ಲಿ ಐಶ್ವರ್ಯವಂತ ಮತ್ತು ಲಾಜರ್ನ ಕುರಿತಾಗಿರುವಂತ ಇದು ನಿಜ ಘಟನೆ. ಇದು ಸಾಮ್ಯವಲ್ಲ. ನಾನು ಅನೇಕ ಸೇವಕರು ನನ್ನ ಆರಂಭದ ದಿವಸಗಳಲ್ಲಿ, ನಾನು ರಕ್ಷಣೆ ಹೊಂದ ದಿವಸಗಳಲ್ಲಿ ನನಗೆ ತಪ್ಪಾಗಿ ಇದನ್ನು ಬೋಧಿಸಿದ್ರು. ನನಗೆ ತುಂಬ ದುಃಖ ಆಯಿತು ಇದು ಅರ್ಥ ಮಾಡಿಕೊಳ್ಳುವಾಗ. ಇದು ನಿಜ ಘಟನೆ, ಇದು ಒಂದು ಸಾಮ್ಯವಲ್ಲ, ಇದು ನಿಜ ಘಟನೆ. ನಿಜ ಘಟನೆಯನ್ನೇ ದೇವಸ್ವಾಮಿಯಲ್ಲಿ ದೃಷ್ಟಾಂತವಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಸಾಮ್ಯ ಅಲ್ಲ ಇದು. ಈಗ ಸಭಾಪಾಲಕರು ಹೇಳಿದ ಹಾಗೆ ಆ ಐಶ್ವರ್ಯವಂತನು ಮತ್ತು ಲಾಜರನ ಭಿಕ್ಷುಕಾರನ ಗತೆ ಅದು ಒಂದು ದೃಷ್ಟಾಂತ, ಸಾಮ್ಯವಲ್ಲ, ಅದು ಒಂದು ನಿಜವಾದ ಘಟನೆಯಾಗಿದೆ. ಯಾಕಂದ್ರೆ ಸುಮಾರು ನಾನು ರಕ್ಷಣೆ ಹೊಂದಿದ ದಿವಸಗಳಲ್ಲಿ ಉಡುಪಿಗೆ ಹತ್ತಿರದ ಒಂದು ಊರಿಗೆ, ಒಂದು ಮನೆಗೆ ನಾನು ಹೋಗಿದ್ದೆ. ಅವಾಗ ತುಂಬಾ ದಾಹ, ತುಂಬಾ ಆಸೆ ನನಗೆ ವಾಕ್ಯದಲ್ಲಿ ಬೆಳೆಬೇಕೆಂಬುದಾಗಿ. ಅಲ್ಲಿ ಇಬ್ಬರು ಸೇವಕರು ಬಂದಿದ್ರು, ಈಗಲೂ ನನಗೆ ಪರಿಚಯ ಅವರು. ಅಲ್ಲಿ ಅವರಿಗೆ ವಾಕ್ಯ ಬೋಧಿಸ್ತಿದ್ದರು. ಆಗ ಅವರು ಬೋಧಿಸ್ತಾ ಇದ್ದಾರೆ, ಇದೊಂದು ಸಾಮ್ಯ, ಯೇಸು ಹೇಳಿದ್ದು ನಿಜ ಘಟನೆ ಅಲ್ಲ ಎಂಬುದಾಗಿ ಅವರಿಗೆ ವಿವರಿಸ್ತಾ ಇದ್ರು. ಅವಾಗ ನಾನು ಅದೇ ರೀತಿ ಅರ್ಥ, ಇದು ಹೌದು ಹಾಗೆ ಆಗಿರ್ಬೋದು, ನಾನು ಹಾಗೆ ಅಂಗೀಕಾರ ಮಾಡಿ, ನನಗೆ ವಾಕ್ಯದಲ್ಲಿ ಆಳವಾದ ಜ್ಞಾನ ಇರಲಿಲ್ಲ. ಅದಕ್ಕಾಗಿ ಯಾಕೋಬ 3:1 ಹೇಳ್ತದೆ, ನಿಮ್ಮ ಹೆಚ್ಚಿನವರು ಬೋಧಕರಾಗಬೇಡಿ, ಬೋಧಕರಿಗೆ ಕಠಿಣವಾದ ಶಿಕ್ಷೆ ಇದೆ ಎಂಬುದಾಗಿ. ಅದು ಏನೋ ಒಂದು ನಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ನಾವು ಜನರಿಗೆ ಉಪದೇಶ ಮಾಡುವಂಥದ್ದಲ್ಲ. ಉಪದೇಶ ಮಾಡುವಾಗ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಜನರಿಗೆ ನಾವು ವಿವರಿಸಬೇಕು. ಓಕೆ, ನಾನು ಬರ್ತೇನೆ. ಲೂಕ 16:19-31 ವಾಕ್ಯದಲ್ಲಿ ನಾವು ನೋಡ್ತೇವೆ, ಐಶ್ವರ್ಯವಂತನು ಭೋಗಿಯಾಗಿ ಜೀವನ ಮಾಡಿದ. ಹೌದು. ಮತ್ತು ಅವನ ಮನೆ ಬಾಗಿಲಲ್ಲಿ ಒಬ್ಬ ಭಿಕ್ಷುಕ ಬಿದ್ದಿದ್ದ, ಅವನ ಹೆಸರು ಲಾಜರಸ. ಆದ್ರೆ ಏನಾಯ್ತು, ಇಬ್ಬರಿಗೆ ಮರಣ ಬಂತು ಅಲ್ಲ. ಈ ಐಶ್ವರ್ಯವಂತನನ್ನು ವಾಕ್ಯ ಹೇಳ್ತದೆ ಹೂಣಿಟ್ಟರೆ ಮದಾಗ ಹೇಳ್ತದೆ. ನಾನು ಎಣಿಸಿನ ಹೂಣಿ ಇಡುವಂಥದ್ದು ದೊಡ್ಡ ಮೆರವಣಿಗೆಯಲ್ಲಿ ಹೂಣಿರಬಹುದು. ಯೋಬನ ಪುಸ್ತಕ 21:32 ವಾಕ್ಯವನ್ನು ಓದಿಕೊಳ್ಳೋಣ. ಅವನನ್ನ ಮೆರವಣಿಗೆಯಿಂದ ಸಮಾಧಿಗೆ ತೆಗೆದುಕೊಂಡು ಹೋಗುವರು, ಅವನ ಗೋರಿಗೆ ಕಾವಲಿಡುವರು. ಹೌದು, ಇವತ್ತಿನ ದಿನಮಾನಗಳಲ್ಲೂ ಒಬ್ಬ ಐಶ್ವರ್ಯವಂತ ಸತ್ತರೆ ದೊಡ್ಡ ಪೂಜೆ ಮಾಡ್ತಾರೆ. ಅದರ ಜಾಸ್ತಿ ಜನಸಂದಣಿ ಇದ್ದರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರೆ ಎಷ್ಟು ಅದೃಷ್ಟವಂತ ಅಂತ ಹೇಳ್ತಾರೆ. ಅವನಿಗೆ ಬೇಕಾದಷ್ಟು ಮಾರ್ಬಲಲ್ಲಿ ಸಮಾಧಿ ಎಲ್ಲ ಮಾಡ್ತಾರೆ. ಆದರೆ ಅವನ ಆತ್ಮ ಎಲ್ಲಿಗೆ ಹೋಗಿದೆ ಅದರ ಬಗ್ಗೆ ಯಾರು ಕೂಡ ಚಿಂತೆ ಮಾಡೋದಿಲ್ಲ. ಈ ಐಶ್ವರ್ಯವಂತನ ಗತಿ ಕೂಡ ಇದೇ ರೀತಿಯಾಗಿತ್ತು. ಅವನಿಗೆ 5 ಜನ ಅಣ್ಣಂದಿರಿದ್ದು ಲೋಕದಲ್ಲಿ. ಅವರು ಬಂಗಾರದ ಸಮಾಧಿಯನ್ನು ಕಟ್ಟಿರ್ಬೋದೇನೋ ಗೊತ್ತಿಲ್ಲ ನನಗೆ, ಯಾವ ರೀತಿಯಲ್ಲಿ ಅವರು ಅವನ ಪೂಜೆ ಕೊಟ್ಟಿರ್ಬೋದು, ಎಲ್ಲ ಮಾಡಿರ್ಬೋದು ಅವನಿಗೋಸ್ಕರವಾಗಿ. ಆದರೆ ಈ ಲಾಜರಸ ಭಿಕ್ಷುಕ ಸತ್ತಾಗ ಯಾರು ಹೂಣಿಟ್ರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿಲ್ಲ. ಅಲ್ಲಿ ಅವು ಹೂಣಿಟ್ರು ಅಥವಾ ನಾಯಿ ಬಂದು ತಿಂದಿತ್ತೋ ಏನೋ ಗೊತ್ತಿಲ್ಲ ನನಗೆ. ಅನೇಕರಿಗೆ ಸಮಾಧಿಯ ಮೇಲೆ ಭಾರಿ ಪ್ರೀತಿ. ಸುವಾರ್ತೆ ಕೊಡುವಾಗ ಅವ್ರು ಕೇಳುವಂತ, ನಿಮಗೆ ಸ್ಮಶಾನ ಇದೆಯಾ ಎಂಬುದಾಗಿ ಕೆಲವರು ಕೇಳುವಂಥ ಪ್ರಶ್ನೆಗಳನ್ನು ಸಹಜವಾಗಿ ನಮ್ಮ ಹತ್ರ ಕೇಳುವುದಕ್ಕುಂಟು. ಮತ್ತು ನಮ್ಮನ್ನು ಯಾರು ಹೂಣಿಡ್ತಾರೆ ಎಂಬುದಾಗಿ. ಈಗ ಈ ಒಂದು ಭೂಕಂಪಗಳು ಬರುವಾಗ ಎಷ್ಟೋ ಜನ ಮಣ್ಣಿನ ಅಡಿಗೆ ಹೋಗಿ ಅಲ್ಲೇ ಕೊಳೆತು ಹೋಗ್ತಾರೆ. ಒಂದೇ ಹೊಂಡದಲ್ಲಿ ಒಂದು 100-200 ಜನರು ಹಾಕಿ ಬಿಡ್ತಾರೆ. ಅದರ ಎಲ್ಲ ಜಾತಿಯ ಜನರು ಹಾಕ್ತಾರೆ. ಅವರಿಗೆಲ್ಲ ಸಮಾಧಿಯ ಒಂದು ಭಾಗ್ಯ ಸಿಗುವುದಿಲ್ಲ. ನನ್ನ ತಂದೆ ಶಿಪ್ಪಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದೆ. ಅವರಿಗೆ ಬೋಟಲ್ಲಿ ಒಂದೊಂದು ದೇಶಕ್ಕೆ ಹೋಗ್ಲಿಕ್ಕೆ 2 ತಿಂಗಳೆಲ್ಲ ಆಗ್ತಿತ್ತಂತೆ. ಆವಾಗ ಯಾರು ಸತ್ತರೆ ಕೆಲವು ಸಲ ಅವರನ್ನು ಸಮುದ್ರಕ್ಕೆ ಬಿಸಾಡ್ತಾರಂತೆ. ಹಾಗೆಲ್ಲ ತಂದೆಗೆ ಆವಾಗೆಲ್ಲ ನನಗೆ ಹೇಳ್ತಾ ಇದ್ರು, ಬೇರೆ ದಾರಿ ಇಲ್ಲದೆ ವಿಧಿ ಇಲ್ಲದೆ ಯಾರಿಗೆ ಅಂಥವರಿಗೆ ಸಮಾಧಿಯ ಒಂದು ಭಾಗ್ಯ ಸಿಗಲಿಲ್ಲ. ಸಮಾಧಿ ಎಂಬುವಂಥದ್ದು ಮುಖ್ಯವಾದ ವಿಚಾರವಲ್ಲ, ಆತ್ಮ ರಕ್ಷಣೆ ಹೊಂದುವಂಥದ್ದೇ ಮುಖ್ಯ ವಿಚಾರ. ಇಲ್ಲಿ ನೋಡಿ, ಈ ಲಾಜರನು ಭಿಕ್ಷುಕನಾಗಿದ್ದ, ಶರೀರವೆಲ್ಲ ಹುಣ್ಣಾಗಿತ್ತು ಮತ್ತು ಬಿದ್ದಂಥ ಎಂಜಲನ್ನು ಅವನು ತಿನ್ನುವಂಥ ವ್ಯಕ್ತಿ. ಆದರೆ ಅವನ ಆತ್ಮ ರಕ್ಷಣೆ ಹೊಂದಿದ್ದ ವ್ಯಕ್ತಿ. ಅವನು ಸತ್ತ ಕೂಡಲೇ ದೇವರ ವಾಕ್ಯ ಹೇಳ್ತದೆ, ದೇವದೂತರು ಅವನನ್ನು ಕರ್ಕೊಂಡು ಹೋದ್ರು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಈಗ ಐಶ್ವರ್ಯವಂತ ಎಲ್ಲಿ ಹೋದ?
ಯಾತನೆ ಸ್ಥಳಕ್ಕೆ, ಯಾತನೆ. ಉಪದ್ರವ ಸ್ಥಳಕ್ಕೆ ಹೋದ. ಈಗ ಇರುವಂತ ಸ್ಥಳ ಉಪದ್ರವದ ಸ್ಥಳ. ಈಗ ರಕ್ಷಣೆ ಹೊಂದದಿರುವಂತ ಪ್ರತಿಯೊಂದು ವ್ಯಕ್ತಿಗಳು ಹೋಗುವಂತ ಸ್ಥಳ ಉಪದ್ರವದ ಸ್ಥಳ. ನರಕ ಸಿದ್ಧ ಮಾಡಲ್ಪಟ್ಟಿದೆ, ಇನ್ನೂ ಕೂಡ ಯಾರು ಹಾಕಲಿಲ್ಲ, ಅದು ಹಾಗೆ ಇದೆ. ಓಕೆ, ಉಪದ್ರವದ ಸ್ಥಳಕ್ಕೆ ಹೋಗ್ತಾರೆ. ಉಪದ್ರವ ಸ್ಥಳದ ಅವಧಿ ಅದು ಎಲ್ಲಿಯವರೆಗೆ ಅಂದ್ರೆ ಅದು ಬಿಡಿ ಸಿಂಹಾಸನದ ನ್ಯಾಯ ತೀರ್ಪಿನವರೆಗೆ. ಪ್ರಕಟಣೆ 20:11-15 ವಾಕ್ಯದಲ್ಲಿ ಹೇಳಲ್ಪಟ್ಟೆ, ಬಿಡಿ ಸಿಂಹಾಸ 1000 ವರ್ಷದ ಮಿಲಿನಿಯಂ ಆದ ಕೂಡಲೇ ಒಂದು ನ್ಯಾಯ ತೀರ್ಪಿದೆ. ಅದು ಆದಿ ಕಾಂಡದಿಂದ ಪ್ರಕಟಣೆವರೆಗೆ ಸತ್ತಂತಹ ಅವಿಶ್ವಾಸಿಗಳಿಗಿರುವಂತ ನ್ಯಾಯ ತೀರ್ಪು. ಅದು ಆ ತೀರ್ಪಾದ ಕೂಡಲೇ ಈ ಪಾತಾಳದಲ್ಲಿರುವ ಎಲ್ಲರನ್ನು, ಅಂದ್ರೆ ಈ ಯಾತನೆ ಸ್ಥಳದಲ್ಲಿ ಎಲ್ಲರನ್ನು ನಿಜವಾದ ಬೆಂಕಿಯ ಗಂಧಕದ ಕೆರೆಗೆ ಹಾಕಲ್ಪಡುತ್ತಾರೆ. ಈಗ ಐಶ್ವರ್ಯವಂತ ಇಲ್ಲಿ ಬಂದಿದ್ದಾನೆ, ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹೌದು, ಯಾತನೆಯ ಸ್ಥಳದಲ್ಲಿ ಇಲ್ಲಿ. ಆದ್ರೆ ಅಲ್ಲಿ ಈಗ ಎಲ್ಲ ಹೋದ ಎಲ್ಲಾ ಜನರು ಆ ಸ್ಥಳಕ್ಕೆ ಹೋಗಿ ಪಶ್ಚಾತ್ತಾಪ ಪಡುವುದು. ಅದು ಅಲ್ಲಿ ಸಮಯ ಮೀರಿ ಹೋಗಿದೆ. ಸಮಯ ಮೀರಿ ಹೋದ್ಮೇಲೆ ಅದಕ್ಕೆ ಯೇಸು ಒಂದು ಮಾತಾಡಿದ, ಯೋಹನ್ನನ ಸುವಾರ್ತೆ 9ನೇ ಅಧ್ಯಾಯದ 4 ಮತ್ತು 5ನೇ ವಾಕ್ಯದಲ್ಲಿ, ಹಗಲಿರುವಾಗಲೇ ನಾನು ಕೆಲಸವನ್ನು ಮಾಡಬೇಕು, ರಾತ್ರಿ ಬರ್ತದೆ ಆವಾಗ ಯಾರು ಕೂಡ ಕೆಲಸ ಮಾಡ್ಲಿಕ್ಕಾಗಲ್ಲ. ಹಗಲಿನ ಸಮಯ ಹೇಳುವಾಗ ನಾವು ಜೀವಂತವಾಗಿರುವಂತ ಸಮಯ, ಆರೋಗ್ಯವಾಗಿರುವಂತ ಒಂದು ಅವಾಗ ಮಾತ್ರ ನಮಗೆ ಒಂದು ಅವಕಾಶ. ಅದಕ್ಕೆ 2 ಕೊರಿಂಥ 6ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಹೇಳ್ತದೆ, ಇದೇ ರಕ್ಷಣೆಯ ದಿವಸ, ಇದೇ ರಕ್ಷಣೆಯ ಸಮಯ, ರಕ್ಷಣೆಯಿಂದ ಈ ದಿವಸದಲ್ಲಿ ನನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಜೀವಂತವಾಗಿರುವಾಗ ಮಾತ್ರ ಒಬ್ಬ ವ್ಯಕ್ತಿಗೆ ನಿರೀಕ್ಷೆ, ಸತ್ತ ನಂತರ ಒಬ್ಬ ವ್ಯಕ್ತಿಗೆ ನಿರೀಕ್ಷೆ ಇಲ್ಲ. ಜೀವಂತವಾಗಿರುವಾಗ ನನ್ನ ನರಕಕ್ಕೆ ಹೋಗ್ಬೇಕೋ ಪರಲೋಕಕ್ಕೆ ಹೋಗಬೇಕೋ ಮನುಷ್ಯನು ಆರಿಸಬೇಕು. ಅದೇ ರೀತಿ ಐಶ್ವರ್ಯವಂತ ಈ ನರಕಕ್ಕೆ ಹೋದ ನಂತರ ಅಲ್ಲಿ ಪಶ್ಚಾತ್ತಾಪ ಪಟ್ಟ ಅವನು, ಆವಾಗ ಅವನಿಗೆ ಸ್ಪಷ್ಟವಾಗಿ ಅವನು ಹೇಳ್ತಾನೆ, ನನ್ನ ಲಾಜರನಲ್ಲಿ ಕಳಿಸು, ಅವನು ಬಂದು ನೀರಿನಲ್ಲಿ ತನ್ನ ಬೆರಳನ್ನು ತುದಿ ಮೇಲೆ ಹತ್ತಿ ನನಗೆ ತಣ್ಣಗೆ ಮಾಡಲಿ. ಆಗ ಅಬ್ರಾಮ ಹೇಳ್ತಾನೆ, ನಮಗೂ ನಿಮ್ಮ ಮಧ್ಯದಲ್ಲಿ ದೊಡ್ಡ ದೊಂಗರಿದೆ, ನೀವು ಈಚೆ ಕಡೆ ಬರುವುದಕ್ಕೆ ಇಷ್ಟಪಟ್ಟರೆ ಆಗಲ್ಲ, ನಾವು ಆಚೆ ಕಡೆ ಬರ್ಲಿಕ್ಕೆ. ಆವಾಗ ಐಶ್ವರ್ಯವಂತ ಒಂದು ಸತ್ಯ, ಕೈಯಾದಂತ ಸತ್ಯ ಅವನಿಗೆ ಗೊತ್ತಾಯ್ತು. ಕಾರಣ ಐಶ್ವರ್ಯವಂತ ಲೋಕದಲ್ಲಿ ಜೀವಂತವಾಗಿರುವ ಅವನ ಬೋಧಕರು ಅವನಿಗೆ ಬೋಧಿಸಿರಬಹುದು, ಸತ್ತವರಿಗೆ ನಾವು ಪ್ರಾರ್ಥನೆ ಮಾಡಿ ಪೂಜೆ ಕೊಟ್ಟು ನರಕದಿಂದ ಪರಲೋಕ ಕಳಿಸಬಹುದು ಎಂಬುದಾಗಿ ಬೋಧಿಸಿರಬಹುದು. ಅದನ್ನೇ ನಂಬಿಕೊಂಡು ಹೋಗಿದ್ದ. ಅದೇ ಮತ್ತೆ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಮತ್ತು 22 ಅಧ್ಯಾಯದ 12, 13, 14 ವಾಕ್ಯದಲ್ಲಿ ಕೂಡ ನೋಡ್ತೇವೆ, ಅಲ್ಲಿ ಕಟಕಟನೆ ಹಲ್ಲು ಕೊಡೆಯನ್ನು ಆಗ್ತದಂತೆ. ಅಲ್ಲಿ ಕಟಕಟನೆ ಹಲ್ಲು ಕೊಡೆಯನ್ನು ಯಾಕೆ ಗೊತ್ತುಂಟ? ಅವ್ರು ದುರ್ಬೋಧನೆ ಮಾಡಿದ ಬೋಧಕರಿಗಾಗಿ ಅವರು ಕಟಕಟನೆ ಹಲ್ಲು ಕಡಿತಾರೆ. ಅವಾಗ ಸಮಯ ಮೀರಿ ಹೋಗಿದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಆಗ ಅಲ್ಲಿ ಅವನಿಗೆ ಒಂದು ನಿಜವಾದ ಸತ್ಯ ಅಲ್ಲಿ ಗೊತ್ತಾಗ್ತದೆ ಆ ಸ್ಥಳದಲ್ಲಿ. ಏನಂದ್ರೆ, ಒಂದು ಸಲ ಈ ನರಕಕ್ಕೆ ಬಂದಿದ್ದೇನೆ, ನಾನು ಇನ್ನು ಮುಂದೆ ಯಾವತ್ತೂ ಈ ಸ್ಥಳದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆಗ ಅವನಿಗೆ ಒಂದು ಆತ್ಮಭಾರ ಆ ಸ್ಥಳದಲ್ಲಿ ಬರ್ತದೆ. ಅವನು ಹೇಳ್ತಾನೆ, 5 ಜನ ನನಗೆ ಅಣ್ಣಂದಿರಿದ್ದಾರೆ, ಅವರು ಈ ಸ್ಥಳಕ್ಕೆ ಯಾವತ್ತು ಬರಬಾರದು, ಅವರ ರಕ್ಷಣೆಗಾಗಿ ಲಾಜರನಿಗೆ ಜೀವ ಕೊಟ್ಟು ಅವರ ಬಳಿಗೆ ಶುಭ ಸಂದೇಶ ತೆಗೆದುಕೊಂಡು ಅವರು ಹೋಗಲಿ ಎಂಬಂತ ಒಂದು ಪ್ರಾರ್ಥನೆಯಲ್ಲಿ ಮಾಡ್ತಾನೆ. ನೋಡಿ, ನರಕದ ಪಶ್ಚಾತ್ತಾಪವೂ ಪ್ರಯೋಜನ ಇಲ್ಲ, ನರಕದ ಪ್ರಾರ್ಥನೆಯೂ ಕೇಳಲ್ಪಡುವುದಿಲ್ಲ. ಸಮಯ ಮುಗಿದಿದೆ. ಆಗ ಅಬ್ರಾಮ ಹೇಳ್ತಾನೆ, ಅವರಿಗೆ ಮೋಶೆ ಇದ್ದಾನೆ, ಪ್ರವಾದಿಗಳಿದ್ದಾರೆ, ಬೋಧಕರಿದ್ದಾರೆ, ಅವರ ಮಾತುಗಳನ್ನು ಕೇಳಿ ಅವರು ರಕ್ಷಣೆ ಹೊಂದಿಕೊಳ್ಳಲಿ ಎಂಬಂತ ಮಾತನ್ನು ಅಬ್ರಾಮ ಅಲ್ಲಿ ಹೇಳ್ತಾನೆ. ಪಾಸ್ಟರ್, ಇದರೊಟ್ಟಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಕೈದಿ ಸೆರೆಮನೆಗೆ ಹಾಕಲ್ಪಟ್ರೆ ಒಂದು ಚಿಕ್ಕ ತಪ್ಪಿಗೋ ಕೆಲವೊಂದು ಸಮಯ ಅವಧಿ ಇದೆ. ಕೆಲವರಿಗೆ 1 ವರ್ಷ, 2 ವರ್ಷ, 13 ವರ್ಷ ಹೀಗೆ. ಈಗ ಒಬ್ಬ ವ್ಯಕ್ತಿಯು ನರಕದಲ್ಲಿ ಹಾಕಲ್ಪಟ್ಟನೆಂಬುದಾಗಿ ನಾವು ಭಾವಿಸೋಣ. ನರಕದಲ್ಲಿ ಹಾಕಲ್ಪಟ್ಟ ಮೇಲೆ ಆ ವ್ಯಕ್ತಿಗೆ ಸಮಯದ ಮಿತಿ ಇದೆಯಾ, ಅಥವಾ ನಿತ್ಯ ಕಾಲಕ್ಕೂ ಅವನು ನರಕದಲ್ಲಿ ಇರಬೇಕಾ, ಅಥವಾ ನರಕದಲ್ಲಿ ಇದ್ದು ಸ್ವಲ್ಪ ವರ್ಷಗಳ ತರುವಾಯ ಅವನಿಗೇನಾದರೂ ದೇವರು ಇಷ್ಟು ವರ್ಷಗಳಾದ ತರುವಾಯ ಅವನ ತಿರುಗಿ ಆ ನರಕದಿಂದ ಪಾರು ಮಾಡಬಹುದಾ? ನಾನು ಆವಾಗಲೇ ಹೇಳಿದೆ, ಲೋಕದಲ್ಲಿ ಜೀವ ಇರುವಾಗ ಮಾತ್ರ ಒಬ್ಬ ವ್ಯಕ್ತಿಗೆ ನಿರೀಕ್ಷೆ, ಸತ್ತಂತ ನಿರೀಕ್ಷೆ ಇಲ್ಲ. ಯೋಬನ ಪುಸ್ತಕ 7:9 ತೆಗೆಯುವ, ನೀವು ಯಾವುದೇ ಒಂದು ಕಟ್ಟಡದ ಬಳಿಗೆ ಹೋದ್ರೆ, ಯಾವುದೇ ಕಂಪನಿಗೆ ಹೋದ್ರೆ, ಎಲ್ಲಿ ಕೂಡ ಹೋದ್ರೆ 2 ದ್ವಾರಗಳಿರ್ತದೆ. ಒಂದು ಎಂಟ್ರಿ, ಇನ್ನೊಂದು ಎಕ್ಸಿಟ್. ಹೌದು. ಅದು ನರಕದ ಮುಂದೆ ಇರುವಂತ ಒಂದೇ ಒಂದು ಬಾಗಿಲು, ಅದು ಎಂಟ್ರಿ ಮಾತ್ರ, ಅಲ್ಲಿ ಎಕ್ಸಿಟ್ ಇಲ್ಲ. ಪ್ರಿಯ ವೀಕ್ಷಕರೇ, ದಯಮಾಡಿ ಇದನ್ನು ಕೇಳಿಸ್ಕೊಳ್ಳಿ. ಒಂದು ಒಳ್ಳೆಯ ಉದಾಹರಣೆ, ನರಕದಲ್ಲಿ ಅಲ್ಲಿ ಪ್ರವೇಶದ ಬಾಗಿಲಿದೆ, ಆದರೆ ಹೊರಗಡೆ ಬರುವ ಬಾಗಿಲಿಲ್ಲ. ಆದ್ರಿಂದ ನರಕಕ್ಕೆ ಹೋಗೋ ಮುಂಚಿತವಾಗಿ ನೀವು ಚಿಂತಿಸಬೇಕು. ಯಾಕೆಂದ್ರೆ ಒಂದು ಸಾರಿ ಒಳಗಡೆ ಹೋದ್ರೆ ಹೊರಗಡೆ ಬರ್ಲಿಕ್ಕಾಗಲ್ಲ. ಆ ವಾಕ್ಯವನ್ನು ನಾವು ಓದೋಣ. ಯೋಬ 7:9. ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಾಕ್ಯ, ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಪಾತಾಳಕ್ಕೆ ಹೋದವನು, ನರಕಕ್ಕೆ ಹೋದವನು ತಿರುಗಿ ಆತನು ಬರುವುದಿಲ್ಲ. ತಿರುಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಇನ್ನೊಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ, ಒಂದೊಂದೇ ವಾಕ್ಯ ಓದ್ತಾ ಹೋಗುವ. ಮತ್ತಾಯ 25:41 ಆವಾಗ ಓದಿದ್ದೇವೆ, ಒಂದೊಂದಾಗಿ ಓದ್ತಾ ಹೋಗುವ. 25:41. 41. ಆಮೇಲೆ ಆತನ ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ. ಎಂತ ಬೆಂಕಿ? ನಿತ್ಯ ಬೆಂಕಿ. ನಿತ್ಯ ಎಂದರೆ ಅಲ್ಲಿನ ಬಿಡುಗಡೆ ಇಲ್ಲ. ಓಕೆ, 46ನೇ ವಾಕ್ಯ. ಅವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ನಿತ್ಯ ಶಿಕ್ಷೆ ನರಕದಲ್ಲಿ ಇದೆ. ಮತ್ತು ಏಷ್ಯ 66:24, ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು, ಅವುಗಳನ್ನು ಕಡಿಯುವ ಹುಳುವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ. ಕಡಿಯುವ ಹುಳು ಅಲ್ಲಿ ಸಾಯುವುದಿಲ್ಲ ಮತ್ತು ಸುಡುವಂತ ಬೆಂಕಿಯು ಆರುವುದಿಲ್ಲ. 4ನೇದಾಗಿ 2ನೇ ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನ. 2 ಥೆಸಲೋನಿಕ 1:10. 2 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನ. 2 ಥೆಸಲೋನಿಕ 1:10. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಸಾಕ್ಷಿ ಹೇಳಿದ ಸಾಕ್ಷಿಯನ್ನ ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿ ಬರುವಾಗ ಅಂಥವರ ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನ ನಾಶನವೆಂಬ ದಂಡನೆ. ಪ್ರಕಟಣೆ 20:10 ಒಂದು ವಾಕ್ಯ ಓದುವ. ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಇರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಹಗಲಿರಲು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಇನ್ನೊಂದು ವಾಕ್ಯ, ಪ್ರಕಟಣೆ 14:9-12. ಪ್ರಕಟಣೆ 14:9-12. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನ ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗ್ಲಿ ಕೈ ಮೇಲಾಗ್ಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನ ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಯುಗಾಂತರಕ್ಕಿರುವಂತ ನಿತ್ಯ ಶಿಕ್ಷೆ, ನರಕದ ಶಿಕ್ಷೆ. ಅಂದ್ರೆ ಅಲ್ಲಿ ಒಂದು ಸಲ ಹೋದ್ರೆ ಜೀವ ಇರುವವರು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಪೂಜೆ ಕೊಟ್ಟು ಏನು ಮಾಡಿದ್ರು ಅವರಿಗೆ ಉಪಶಮನ ಕೂಡ ಇಲ್ಲ, ಆ ನಿತ್ಯ ಶಿಕ್ಷೆಯಿಂದ ಅವರಿಗೆ ಬಿಡುಗಡೆ ಇಲ್ಲ. ಪಾಸ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅನೇಕ ವಾಕ್ಯಗಳನ್ನ ಸರಿಯಾಗಿ ಎಲ್ಲ 4-5 ವಾಕ್ಯಗಳನ್ನ ಹೇಳಿದ್ರು. ನಿತ್ಯ ಶಿಕ್ಷೆ ಅಥವಾ ಬೆಂಕಿ ಆರದೇ ಇರುವಂತ. ಹಾಗಾದ್ರೆ ನರಕದಲ್ಲಿ ಅಲ್ಲಿ ಸಮಯದ ಮಿತಿ ಇಲ್ಲ. ಒಂದು ಸಾರಿ ಹೋದರೆ ಓದದ್ದೇ ನಿತ್ಯ ಶಿಕ್ಷೆಗೆ ಗುರಿಯಾಗ್ತಾರೆ. ಪಾಸ್ಟರ್, ನಾನು ಪರಲೋಕದ ಕುರಿತಾಗಿ ಕೇಳುವಾಗ ನೀವು ಹೇಳಿದ್ರಿ ನಾವು ಅಲ್ಲಿ ಆತ್ಮೀಕ ಶರೀರ ಅಥವಾ ಮಹಿಮಾ ಶರೀರ, ಒಂದು ಆತ್ಮೀಕ ಶರೀರ ಎಂಬುದಾಗಿ ನೀವು ಹೇಳಿದ್ರಿ. ಹಾಗಾದ್ರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆನೆ ಅವನಿಗೆ ಸ್ವರ್ಗ ನರಕ, ಹೌದಾ? ಖಂಡಿತ. ಹಾಗಾದ್ರೆ ಸತ್ತ ಮೇಲೆ ಅವನ ಶರೀರ ನಾಶವಾಗುತ್ತೆ. ಹಾಗಾದ್ರೆ ನರಕದಲ್ಲಿ ಏನು ಹಾಕಲ್ಪಡ್ತದೆ? ಶರೀರ ನಾಶವಾಗ್ತದೆ, ನರಕದಲ್ಲಿ ಏನನ್ನು ಹಾಕ್ತಾರೆ? ಸ್ವರ್ಗಕ್ಕೆ ರಕ್ಷಣೆ ಹೊಂದುವಂತ ಒಬ್ಬ ವ್ಯಕ್ತಿ ಆತ್ಮಿಕ ಶರೀರ ಪಡ್ಕೊಳ್ತಾನೆ, ಅದಕ್ಕೆ ಮಹಿಮೆಯ ಶರೀರ ಎಂಬುದಾಗಿ ಹೇಳ್ತೇವೆ. ಆದ್ರೆ ನರಕಕ್ಕೆ ಹೋಗುವಂತ ವ್ಯಕ್ತಿ ಈಗ ಇರುವಂತ ಶರೀರ ಮತ್ತು ಆತ್ಮದೊಟ್ಟಿಗೆ ಹಾಕಲ್ಪಡುತ್ತಾನೆ. ಮತ್ತಾಯನ ಸುವಾರ್ತೆ 10 ಅಧ್ಯಾಯದ 28-29 ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 28-29 ವಚನ. ಇದಲ್ಲದೆ ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮದೇಹ ಎರಡನ್ನು ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರರಿ. ಹಾಗಾದ್ರೆ ಆತ್ಮದೇಹ ಎರಡನ್ನು ಅಲ್ಲ. ಮತ್ತೆ ಏಷ್ಯ 66:24 ಅದೇ ವಾಕ್ಯ ಮಾರ್ಕ 9:44-48 ವಾಕ್ಯದಲ್ಲಿ ಕೂಡ ಓದ್ತೇವೆ. ಅಂದ್ರೆ ಅಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲ, ಉರಿಯುವ ಬೆಂಕಿ ಆರುವುದಿಲ್ಲ. ಹುಳ ಕಡಿಯಬೇಕಾದ್ರೆ ಶರೀರ ಬೇಕು, ಮತ್ತು ಉರಿಯಬೇಕಾದ್ರೆ ಬೆಂಕಿಯ ಶರೀರ ಇದು ಬೇಕು. ಲೂಕ 16:19-31 ಐಶ್ವರ್ಯವಂತನು ಅಲ್ಲಿ ಬೆಂಕಿ ಉರಿತಾ ಇತ್ತು, ಯಾತನೆ ಪಡ್ತಾ ಇದ್ದ, ಅವನಿಗೆ ಬಾಯಾರಿಕೆ ಕೂಡ ಆಯ್ತು ಎಂಬುದಾಗಿ ಸ್ಪಷ್ಟವಾಗಿ ನೋಡ್ತಾ ಇದ್ರೆ ಈ ಶರೀರ ಮತ್ತು ಆತ್ಮ ಕೂಡ ನರಕದಲ್ಲಿ ಇರ್ತದೆ. ಈಗ ನನಗೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. ಈ ನರಕ ಎನ್ನುವಂಥದ್ದು ಬಹಳ ಘೋರವಾದದ್ದು. ಮನುಷ್ಯನಿಗೋಸ್ಕರವಾಗಿ ನರಕವು ಸೃಷ್ಟಿಸಲ್ಪಟ್ಟಿಲ್ಲ. ಹಾಗಾದ್ರೆ ಈ ನರಕ ಎನ್ನುವಂತ ಪದನೆ ಒಂದು ಯಾತನೆಯನ್ನು ಸೂಚಿಸ್ತದೆ. ಈ ನರಕದ
ಎಷ್ಟು ಅದು ಘೋರವಾದದ್ದು. ಸತ್ಯವೇದ ಈ ನರಕದ ಕುರಿತಾಗಿ ಏನೆಲ್ಲ ಹೇಳ್ತೆ, ಈಗ ಏನು ಹೇಳಿದ್ರೆ ನಿತ್ಯ ಬೆಂಕಿ ಇರ್ತದೆ, ಅಲ್ಲಿ ಹುಳ ಕಡಿತದೆ, ಅವರು ಸಾಯುವುದಿಲ್ಲ, ಅಲ್ಲಿ ಬಹಳ ಕಿರಿಚಾಟ ಇರ್ತದೆ, ಅಲ್ಲಿ ನೆಮ್ಮದಿ ಇರೋದಿಲ್ಲ, ಅನೇಕ ಕಾರ್ಯಗಳನ್ನ ನೀವು ಹೇಳ್ತಾ ಬಂದ್ರಿ. ಹಾಗಾದ್ರೆ ಸಂಕ್ಷಿಪ್ತವಾಗಿ ನಮ್ಮ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸುವವರಿಗೆ ನರಕ ಎಷ್ಟು ಘೋರವಾದದ್ದು ಜನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನರಕ ಎಷ್ಟು ಘೋರವಾದದ್ದು ಎಂಬುದಾಗಿ ಅವರು ತಿಳಿದೇ ಇದ್ರೆ ಅವರು ನರಕದಲ್ಲಿ, ನೀವು ಹೇಳಿದ್ರಲ್ಲ ಒಂದು ಉದಾಹರಣೆಯನ್ನ, ಅಲ್ಲಿ ನರಕದ ಜಾಹೀರಾತನ್ನು ನೋಡಿ ಕೆಲವರು ನರಕಕ್ಕೆ ಹೋಗೋರಿದ್ದಾರೆ. ಆ ರೀತಿ ನಮ್ಮ ಯಾರು ವೀಕ್ಷಕರಾಗ್ಲಿ ಬೇರೆ ಜನರಾಗ್ಲಿ ಯಾರು ನರಕಕ್ಕೆ ಹೋಗಬಾರ್ದು. ಆ ಉದ್ದೇಶದಿಂದಲೇ ನಾವು ಇದನ್ನ ಈ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇರುವಂಥದ್ದು. ಅದ್ರ ಕುರಿತಾಗಿ ಹೇಳಿದ್ರೆ ಅದ್ರ ಕುರಿತಾಗಿ ಅವರಿಗೆ ಒಂದು ಜ್ಞಾನದ ತಿಳುವಳಿಕೆ ಉಂಟಾಗಿ ಅವರಿಗೆ ಸಹಕಾರಿಯಾಗಿರ್ತದೆ. ಹೇಳಿರಿ ಪ್ರಿಯ ವೀಕ್ಷಕರೇ, ನಾನು ಹೇಳುವಂಥದ್ದು ನಿಜವಾಗಿ ನರಕಕ್ಕೆ ಹೋಗ್ಲಿಕ್ಕೆ ಯಾರು ಕೂಡ ಬಯಸಬಾರದು. ಅಲ್ಲಿ ಹೋಗುವುದು ಕೂಡ ಯಾರು ಕೂಡ ಬೇಡ. ನಿತ್ಯ ದಂಡನೆ ಅಲ್ಲಿರ್ತದೆ, ನಿತ್ಯ ಯಾತನೆ ಅಲ್ಲಿರ್ತದೆ. ಉರಿಯುವಂಥ ಬೆಂಕಿ ಆರುವುದಿಲ್ಲ, ಕಡಿಯುವಂಥ ಹುಳ ಸಾಯುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ನಾವು ಓದ್ತೇವೆ. ನಾವು ಆದ ಕಾರಣ ಅಲ್ಲಿ ಯಾರು ಕೂಡ ನಾವು ಹೋಗುವುದು ಬೇಡ. ನಾವೆಲ್ಲ ನಮ್ಮ ದೃಷ್ಟಿಯೆಲ್ಲ ಪರಲೋಕದ ಕಡೆಗೆ ನಾವು ದೃಷ್ಟಿಸಬೇಕು, ಪರಲೋಕಕ್ಕೆ ಹೋಗುವುದಕ್ಕೆ ನಾವು ಇಷ್ಟಪಡಬೇಕು. ಆದ ಕಾರಣ ಮೊದಲದಾಗಿ ನಾವು ಸತ್ಯವೇದದಲ್ಲಿ ಓದುವಾಗ ಈ ನರಕವನ್ನು ಎಂಟ್ರಿ ಮಾಡುವವರು ಯಾರು ಗೊತ್ತುಂಟ? ಪ್ರಕಟಣೆ ಪುಸ್ತಕದ 19 ಅಧ್ಯಾಯದ 17-21 ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ. ಹೇಗೆ ದೇವರಿಗೆ ತ್ರೈಕತೆ ಇದೆಯೋ, ತಂದೆ ಮಗ ಮತ್ತು ಪವಿತ್ರಾತ್ಮದಿಂದಾಗಿ ಸೈತಾನಿಗೆ ಒಂದು ತ್ರೈಕತೆ ಇದೆ. ನಾವು ಪ್ರಕಟಣೆ 16-13 ನೋಡ್ತೇವೆ. ಅಂದ್ರೆ ಘಟಸರ್ಪ, ಸುಳ್ಳು ಪ್ರವಾದಿ ಹಾಗೂ ಮೃಗ ಅಥವಾ ಕ್ರಿಸ್ತ ವಿರೋಧಿ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಸುಳ್ಳು ಪ್ರವಾದಿ ಮತ್ತು ಈ ಒಂದು ಕ್ರಿಸ್ತ ವಿರೋಧಿ ಮೊದಲು ಎಂಟ್ರಿ ಮಾಡ್ತಾರೆ. ಎರಡನೇದಾಗಿ ಎಂಟ್ರಿ ಮಾಡೋದು ಪ್ರಕಟಣೆ 20 ಅಧ್ಯಾಯದ 10ನೇ ವಾಕ್ಯದಲ್ಲಿ ನಿಜವಾದ ಘಟಸರ್ಪ ಸೈತಾನನು ಅದನ್ನು ಎಂಟ್ರಿ ಮಾಡ್ತಾನೆ. ಮೂರನೇದಾಗಿ ಅದ್ರಲ್ಲಿ ಎಂಟ್ರಿ ಮಾಡೋದು ಪ್ರಕಟಣೆ 20:11-15 ಯಾರ ಹೆಸರು ಜೀವಭದ್ರ ಬುಕ್ಕಲ್ಲಿ ಬರೆಯಲ್ಪಟ್ಟುವುದಿಲ್ಲವೋ ಮತ್ತು ಯಾರೆಲ್ಲ ಈ ಉಪದ್ರವ ಸ್ಥಳದಲ್ಲಿದ್ದಾರೋ ಅವರೆಲ್ಲರೂ ಈ ಸ್ಥಳದಲ್ಲಿ ಅವರು ಹಾಕಲ್ಪಡ್ತಾರೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಕೊನೆಯದಾಗಿ ಪಾಸ್ಟರ್, ನನ್ನ ಆಸೆ, ನನ್ನ ಬಯಕೆ ಏನಂದ್ರೆ, ವಿಶೇಷವಾಗಿ ಈ ನರಕದ ಕುರಿತಾಗಿ ಇವತ್ತು ಅವಲೋಕನವನ್ನು ಮಾಡಿಕೊಂಡಿದ್ದೇವೆ. ನಾನು ಇಷ್ಟೇ ನಿಮ್ಮಿಂದ ಸ್ಪಷ್ಟವರಿಂದ ನಾನು ಬಯಸುವಂಥದ್ದು, ಎಷ್ಟೋ ಜನರು ನರಕದ ಹಾದಿಯಲ್ಲಿದ್ದಾರೆ, ಎಷ್ಟೋ ಜನರು ಪಾಪದ ಹಾದಿಯಲ್ಲಿದ್ದಾರೆ. ನನ್ನ ಒಂದು ಚಿಕ್ಕ ಮನವಿ, ಈ ನರಕದ ಹಾದಿಯಲ್ಲಿ ಇರುವವರು, ಆ ನರಕದ ಕುರಿತಾಗಿ ಆ ಘೋರತೆ ತಿಳಿಯದೆ ಪಾಪದಲ್ಲಿ ಇರುವವರಿಗಾಗಿ ಪಾಸ್ಟರ್ ಅವರು ಈ ಕಾರ್ಯಕ್ರಮದಲ್ಲಿ ಆ ಮಾರ್ಗದಲ್ಲಿ ಇರುವವರೆಲ್ಲ ರಕ್ಷಿಸಲ್ಪಡಬೇಕೆಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ. ಪ್ರಾರ್ಥನೆಗಿಂತ ಮುಂಚೆ ಯಾವ ರೀತಿ ಬೆಂಕಿಯ ಈ ನರಕದ ದಂಡನೆಯನ್ನು ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ನಾನು ಮೊದಲು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಪ್ರಾರ್ಥನೆ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ಈಗ ನಮ್ಮ ಸಭಾ ಪಾಲಕರು ದಂಡನೆಯಿಂದ, ಈ ನರಕದ ದಂಡನೆಯಿಂದ ಯಾವ ವಿಧದಲ್ಲಿ ತಪ್ಪಿಸಿಕೊಳ್ಳಬಾರದೆಂಬುದಾಗಿ ಕೆಲವೊಂದು ಸಂಗತಿಗಳನ್ನು ಹೇಳಲಿಕ್ಕಿದ್ದಾರೆ. ಅವರ ಬಾಯಿಂದ ನಾವು ಕೇಳೋಣ. ಒಂದನೇದಾಗಿ 4 ವಾಕ್ಯ ಮಾತ್ರ ಹೇಳ್ತೇನೆ. ಜ್ಞಾನೋಕ್ತಿ 15ನೇ ಅಧ್ಯಾಯದ 24ನೇ ವಚನ. ಜ್ಞಾನೋಕ್ತಿ 15:24. ವಿವೇಕಿಗೆ ಜೀವದ ಮಾರ್ಗವು ಮೇಲಕ್ಕೆ ಹೋಗುತ್ತದೆ, ಅದನ್ನ ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಜೀವದ ಮಾರ್ಗವನ್ನು ಮೊದಲು ನಾವು ಹಿಡ್ಕೋಬೇಕು. ಜೀವದ ಮಾರ್ಗವನ್ನು ನಾವು ಮೊದಲು ಹಿಡಿಯಬೇಕು. ಜೀವದ ಮಾರ್ಗ ಯಾರಲ್ಲಿ ಹಿಡಿತಾರೋ ಅವರು ನಿತ್ಯ ನರಕದಿಂದ ನಿತ್ಯ ದಂಡನೆ ತಪ್ಪಿಸಿಕೊಳ್ತಾರೆ. ಒಂದು. ಎರಡನೇದಾಗಿ ಯೋಹನ್ನನ ಸುವಾರ್ತೆ 5 ಅಧ್ಯಾಯದ 24ನೇ ವಚನ. ಯೋಹನ್ನನ ಸುವಾರ್ತೆ 5 ಅಧ್ಯಾಯದ 24ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹೌದು, ಯೇಸು ಸ್ವಾಮಿಯನ್ನು ಯಾರೆಲ್ಲ ನಂಬ್ತಾರೋ, ಎರಡನೇದಾಗಿ ಅವರು ನರಕದಿಂದ ತಪ್ಪಿಸಿಕೊಂಡು ಅವ್ರು ನಿತ್ಯ ಜೀವಕ್ಕೆ ಸೇರ್ತಾರೆ. ನರಕದಿಂದ ತಪ್ಪಿಸಿಕೊಳ್ಬೇಕಾದ್ರೆ ಎರಡನೇದಾಗಿ ನಾವು ಯೇಸುವನ್ನ ನಂಬಬೇಕು. ಮೂರನೇದಾಗಿ ಪ್ರಕಟಣೆ 2:11. ಪ್ರಕಟಣೆ 2:11. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ, ಜಯ ಹೊಂದುವವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಜಯದ ಜೀವಿತವನ್ನು ಯಾರು ಕೊನೆವರೆಗೆ ನಡೆಸುತ್ತಾರೋ ಅವರು ನರಕದ ದಂಡನೆಗೆ ತಪ್ಪಿಸಿ ಅವ್ರು ನಿತ್ಯ ಜೀವದಲ್ಲಿ ಸೇರ್ತಾರೆ. ಮೂರನೇದಾಗಿ ಜಯದ ಜೀವಿತವನ್ನ ನಡೆಸುವವನು ಈ ನರಕದಿಂದ ತಪ್ಪಿಸಿಕೊಳ್ತಾನೆ. ನಾಲ್ಕನೇದಾಗಿ ಪ್ರಕಟಣೆ 26ನೇ ವಚನ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನಾಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಪ್ರಥಮ ಪುನರುತ್ಥಾನ ಈ ಪುನರುತ್ಥಾನದ ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ. 2 ವಿಧವಾದಂಥ ಪುನರುತ್ಥಾನಗಳಿವೆ. ಪ್ರಥಮ ಪುನರುತ್ಥಾನ, ಕಡೆ ಪುನರುತ್ಥಾನ. ಅದಲ್ಲದೆ
ಅಪೊಸ್ತಲಕತೆ 24:15 ಹೇಳಿದಂತೆ ನೀತಿವಂತರ ಪುನರುತ್ಥಾನ ಅಥವಾ ಅನೀತಿವಂತರ ಪುನರುತ್ಥಾನ ಎಂಬುದಾಗಿ ಹೇಳಲ್ಪಟ್ಟಿದೆ. ಪ್ರಥಮ ಪುನರುತ್ಥಾನದಲ್ಲಿ ರಕ್ಷಣೆ ಹೊಂದಿದ ದೇವರ ಮಕ್ಕಳಿಗಿರುವಂತಹ ಪುನರುತ್ಥಾನಕ್ಕೆ ಪ್ರಥಮ ಪುನರುತ್ಥಾನ ಎಂಬುದಾಗಿ ಕರೀತಾರೆ. ಕಡೆ ಪುನರುತ್ಥಾನ ದುಷ್ಟರಿಗಿರುವಂತಹ ಒಂದು ಪುನರುತ್ಥಾನ, ಅದು ದೊಡ್ಡ ಒಂದು ಸಬ್ಜೆಕ್ಟ್ ಆಗಿದೆ. ಈ ಪ್ರಥಮ ಪುನರುತ್ಥಾನದಲ್ಲಿ ಯಾರೆಲ್ಲ ಸೇರ್ತಾರೋ ಅವರು ನರಕದ ದಂಡನೆಗೆ ತಪ್ಪಿಸಿ ಅವ್ರು ನಿತ್ಯ ಜೀವಕ್ಕೆ ಅವರು ಸೇರ್ತಾರೆ. ನಿಮಗೆ ತುಂಬ ಧನ್ಯವಾದಗಳು ಪಾಸ್ಟರ್. ಹೇಗೆ ನರಕದ ಕುರಿತಾಗಿ ಮಾತನಾಡುವುದು ಮಾತ್ರವಲ್ಲದೆ ನರಕದಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು, ಪಾರಾಗಬಹುದು ಎಂಬುದಂತ ವಾಕ್ಯ ಆಧಾರದೊಂದಿಗೆ ನಾವೀಗಾಗಲೇ ನೋಡಿದ್ದೇವೆ. ಹಾಗಾದ್ರೆ ಈಗ ಜನರೆಲ್ಲರೂ ನರಕದ ಒಂದು ಹಾದಿಯಲ್ಲಿದ್ದಾರೆ, ಪಾಪದ ಜೀವಿತದಲ್ಲಿದ್ದಾರೆ. ಅವರೆಲ್ಲರೂ ಯೇಸುವನ್ನು ನಂಬಿ ನಿತ್ಯ ಜೀವವನ್ನು ಪಡೆದುಕೊಂಡು ನಮ್ಮ ಆಸರೆ ಟಿವಿಯ ಒಂದು ಆಸೆ ಬಯಕೆ ಮತ್ತು ಸಭಾಪಾಲಕರ ಬಯಕೆ, ಎಲ್ಲರೂ ಯಾವೊಬ್ಬನು ಕೂಡ ನರಕಕ್ಕೆ ಹೋಗಬಾರದು. ಪ್ರತಿಯೊಬ್ಬರು ಸ್ವರ್ಗದಲ್ಲಿ ಬಂದು ದೇವರನ್ನ ಆರಾಧಿಸಿ ಮಹಿಮೆ ಪಡಿಸಬೇಕು. ಅದಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನ ನಮ್ಮ ಆಸರೆ ಟಿವಿ ಸಂಸ್ಥಾಪಕರಾದಂಥ ಸುನೀಲ್ ಜಾನ್ ಡಿಸೋಜ್ ಅವರು ಈಗ ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾರೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ವೀಕ್ಷಕ ಸಹೋದರ ಸಹೋದರರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಇವತ್ತಿನ ಅವಲೋಕನ ಕಾರ್ಯಕ್ರಮ ಇದು ನರಕದ ಕುರಿತಾಗಿತ್ತು ಸ್ವಾಮಿ. ನರಕದ ಕುರಿತು ಸ್ವಾಮಿ ನಾವು ವಿವರಿಸಿದ್ದು ಸ್ವಲ್ಪ ಮಾತ್ರ, ಆದರೆ ಸತ್ಯವೇದದಲ್ಲಿ ಆದಿಕಾಂಡದ ಪ್ರಕಟಣೆವರೆಗೆ ಅನೇಕ ವಿಷಯಗಳನ್ನು, ಆಳವಾದಂಥ ವಿಚಾರಗಳನ್ನು ಸ್ವಾಮಿ ನರಕದ ಕುರಿತಾಗಿ ವಿವರಿಸಿದ್ದಿ. ಅದಕ್ಕೆ ಒಂದೇ ಒಂದು ಕಾರಣ, ಈ ಘೋರತೆಯನ್ನು ಅರಿತು ಅನೇಕರು ಈ ಒಂದು ನರಕಕ್ಕೆ ಹೋಗುವುದಕ್ಕೆ ಯಾರು ಇಷ್ಟಪಡಬಾರದು. ಇದರಿಂದ ತಪ್ಪಿಸಿಕೊಂಡು ಅವರು ನಿನ್ನ ಅಂಗೀಕರಿಸಿ ನಿನ್ನ ಮೇಲೆ ನಂಬಿಕೆ ಇಟ್ಟವರಾಗಿ ಸ್ವರ್ಗ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂಬ ಉದ್ದೇಶದಿಂದ ಸತ್ಯವೇದದಲ್ಲಿ ನರಕದ ಸತ್ಯತೆಯನ್ನು, ಘೋರತೆಯನ್ನು ನೀನು ಬರೆದಿಟ್ಟಿರುವುದಕ್ಕಾಗಿ ವಂದನೆಗಳು ಸ್ವಾಮಿ. ಅಪ್ಪ, ಈ ಕಾರ್ಯಕ್ರಮ ವೀಕ್ಷಿಸುವ ಸಹೋದರ ಸಹೋದರಿಗಾಗಿ ಪ್ರಾರ್ಥನೆ ಮಾಡ್ತೇನೆ ರಾಜ. ಇವರ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ಅವರು ಹೊರಕ್ಕೆ ಬರಲಾಗದಿರುವಂತಹ ಪಾಪಗಳಿಂದ, ಪಾಪದ ಜೀವಿತದಿಂದಲೂ, ಪಾಪದ ಬಂಧನಗಳಿಂದಲೂ ಅವರಿಗೆ ಬಿಡುಗಡೆಯನ್ನು ಕೊಡಬೇಕು. ಯೋಹನ 8:30 ಹೇಳ್ತದೆ, ಮಗ ನಿಮಗೆ ಬಿಡುಗಡೆ ಕೊಡುವುದಾದರೆ ಅದು ನಿಜವಾದ ಬಿಡುಗಡೆ ಎಂಬುದಾಗಿ. ಹೌದು ಕರ್ತನೆ, ಇವರಿಗೆ ಬಿಡುಗಡೆ ಕೊಡು. ಅಷ್ಟು ಮಾತ್ರವಲ್ಲ, ಸತ್ಯದ ಪ್ರಕಟಣೆ ಇವರು ಹೊಂದಿಕೊಳ್ಳುವಂತೆ ಕೃಪೆ ಮಾಡು. ಸತ್ಯದ ಪರಿಜ್ಞಾನಕ್ಕೆ ಬರುವಂತೆ ಕೃಪೆ ಮಾಡು. 1 ತಿಮೋಥೆಯು 2:4 ಹೇಳ್ತದಲ್ಲ ಸ್ವಾಮಿ, ಪ್ರತಿಯೊಂದು ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರುವುದು ಅದು ತಂದೆಯಾದ ದೇವರ ಚಿತ್ತ ಎಂಬುದಾಗಿ. ಇವರೆಲ್ಲ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಬರುವಂತೆ ನೀನು ಕಾರ್ಯ ಮಾಡಬೇಕಾ ಕರ್ತನೆ ಕೇಳಿಕೊಳ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಾವು ಇವರೆಲ್ಲರನ್ನು ಕೂಡ ಒಂದು ದಿನ ಪರಲೋಕದ ಕಾಣಿಸು ಕೃಪೆ ಮಾಡು. ಅವತ್ತು ಆಸರೆ ಟಿವಿಯ ಕಾರ್ಯಕ್ರಮ ನೋಡಿದ್ದರಿಂದಾಗಿ ನಾನು ಯೇಸು ಸ್ವಾಮಿ ನಂಬಿದೆ ಎಂಬಂತ ಸಾಕ್ಷಿಯನ್ನು ಪರಲೋಕದಲ್ಲಿ ಕೇಳುವಂತೆ ನಮಗೆ ಕೃಪೆ ಮಾಡಬೇಕಾಗಿ ಕೇಳಿಕೊಡ್ತೇನೆ ಸ್ವಾಮಿ. ತಂದೆ, ಮಗ, ಪವಿತ್ರ ಹೆಸರಿನಲ್ಲಿ ಕಾರ್ಯಕ್ರಮ ವೀಕ್ಷಿಸುವಂತ ಎಲ್ಲ ಸಹೋದರರನ್ನು ಆಶೀರ್ವದಿಸುತ್ತೇನೆ ಮತ್ತು ಅವರಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಈ ಅವಲೋಕನ ಕಾರ್ಯಕ್ರಮವನ್ನ ನೀವು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಅದು ಮಾತ್ರವಲ್ಲ, ಈ ನಮ್ಮ ಅವಲೋಕನದ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಬೇರ್ಪಡಿಸಿ ನಮ್ಮೊಂದಿಗೆ ಚರ್ಚೆ ಮಾಡಿದ ಪಾಸ್ಟರ್ ಅವರಿಗೂ ವಂದನೆಗಳನ್ನು ತಿಳಿಸ್ತೇವೆ. ಪ್ರಿಯ ವೀಕ್ಷಕರೇ, ಇದು ನಿಮಗೆ ಬಹಳ ಆಶೀರ್ವಾದಕರವಾಗಿತ್ತೆಂಬುದಾಗಿ ನಾವು ಭಾವಿಸ್ತೇವೆ. ಸತತವಾಗಿ ಈ ನಿಮ್ಮ ಆತ್ಮೀಕವಾದ ಬೆಳವಣಿಗೆಗಾಗಿ ಪ್ರತಿಯೊಂದು ಅವಲೋಕನದಲ್ಲಿ ಬರುವಂತ ಒಂದೊಂದು ಕಾರ್ಯಕ್ರಮಗಳನ್ನು ನೋಡಿ ಇತರರಿಗೂ ತಿಳಿಸಿರಿ. ಇದರಿಂದ ಪ್ರಯೋಜನವನ್ನ ಪಡೆದುಕೊಳ್ಳ್ರಿ. ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ವಂದನೆಗಳು.